ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾದ ರಮೇಶ್ ಬಾಬು ಅವರು, ಜೆಡಿಎಸ್ನಿಂದ ಚರಣ್ ಗೌಡ್ರು, ಮಹೇಶ್ ಅವರಿದ್ದಾರೆ, ಬಿಜೆಪಿಯ ಮುಖ್ಯ ವಕ್ತಾರರು, ಆಮೇಲೆ ಶಿವಕುಮಾರ್ ಅವರು ಇರ್ತಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಶಿವಕುಮಾರ್ ಅವರು ಕೂಡ ಜಾಯ್ನ್ ಆಗೋರಿದ್ದಾರೆ. ನಾನು ಈ ಚರ್ಚೆಯನ್ನು ರಮೇಶ್ ಬಾಬು ಅವ್ರ ಹತ್ರನೇ ಮಾತಾಡಿ ಶುರು ಮಾಡಬೇಕಾಗ್ತದೆ. ಸರ್, ಇದು ಹೆಂಗೆ ಸರ್ ಸಾಧ್ಯ? ಜನಾಭಿಪ್ರಾಯ ಪರ ಇದೆಯಂತೆ, ಸಮೀಕ್ಷೆ ವರದಿ ವಿರುದ್ಧ ಇದೆಯಂತೆ, ಸಮೀಕ್ಷೆ ನಡೆಯೋದೇ ಜನರ ನಡುವೆ, ಅದೇ ಜನ ಬಂದು ನಿಲ್ಲು ಅಂತಾರೆ, ಆದರೆ ಸಮೀಕ್ಷೆ ವರದಿ ಪರ ಇಲ್ಲ ಅಂತಾರೆ. ಇದು ಹೆಂಗೆ ಸರ್ ಇದು? ಬಹುಶಃ ಮಾಧ್ಯಮದವರಾಗಿ ನೀವು ಅದಕ್ಕೆ ಉತ್ತರ ಕೊಡಬೇಕು. ಯಾಕೆಂದರೆ ಭಾಳಷ್ಟು ಸಲ ಸಮೀಕ್ಷೆಗಳು ಬರೋದು ಮಾಧ್ಯಮಗಳ ಪರವಲ್ಲ. ಇದು ಸಮೀಕ್ಷೆ ಮಾಡಿರೋದು ನಿಮ್ಮ ಪಕ್ಷದವ್ರು ಅಂತಲ್ಲ ಸರ್? ಇಲ್ಲ, ಅದು ಆ ಥರ ಅಲ್ಲ, ಅದು ರಾಂಗ್ ಇಂಟರ್ಪ್ರಿಟೇಷನ್ ಆಗ್ತಾ ಇದೆ. ಹೈಕಮಾಂಡಲ್ಲಿ ಹೇಳಿರ್ತಕ್ಕಂಥದ್ದು, ನೀವು ಸ್ಪರ್ಧೆ ಮಾಡಿ ಒಂದು ಕ್ಷೇತ್ರದಲ್ಲಿ 10 ದಿವಸ 12 ದಿವಸ ಅಲ್ಲಿ ಪ್ರಚಾರಕ್ಕೆ ಹೋದರೆ ರಾಜ್ಯದಲ್ಲಿ ಪ್ರಚಾರಕ್ಕೆ ತೊಂದರೆ ಆಗುತ್ತೆ, ಹಾಗಾಗಿ ನೀವು ಯೋಚನೆ ಮಾಡಿ ಅಂತೇಳಿ ಅವ್ರು ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಬಿಟ್ಟರೆ ಇಂಥ ಕಡೆ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಎಲ್ಲೂ ಸಹ ಸೂಚನೆಯನ್ನು ಕೊಟ್ಟಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಮಿನೇಷನ್ ಮಾಡೋಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಕಾಲಮಲ್ಲಿ ಲೆಫ್ಟ್ ದ ಹೈಕಮಾಂಡ್ ಅಂತಲೇ ಬರೆದ್ರು. ಹೈಕಮಾಂಡ್ ತೀರ್ಮಾನಕ್ಕೆ ಅನುಗುಣವಾಗಿ ಒಂದು ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ. ನಾಟ್ ಓನ್ಲಿ ಕೋಲಾರ, ಅವ್ರಿಗೆ ಬಾದಾಮಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಅಲ್ಲಿನ ಜನನೂ ಒತ್ತಡ ಆಗ್ತಾಯಿದ್ದಾರೆ. ಅದೇ ರೀತಿ ಹರಿಹರದಲ್ಲಿ ಅವ್ರಿಗೆ ಒತ್ತಡ ಇದೆ, ಕೊಪ್ಪಳದಲ್ಲಿ ಅವ್ರಿಗೆ ಒತ್ತಡ ಇದೆ. BR ಪಾಟೀಲ್ ಹೇಳಿದ್ರಂತಲ್ಲ ಸರ್, ಅಳಂದಲ್ಲಿ ಭಾಳಷ್ಟು ಕಡೆ ಒತ್ತಡ ಇದೆ, ಕುಷ್ಟಗಿನಲ್ಲಿ ಹೇಳಿದ್ದಾರೆ, ಭಾಳಷ್ಟು ಕಡೆ ಒತ್ತಡ ಇದೆ. ಹಾಗಾಗಿ ಇವತ್ತು ಮತ್ತೆ ಬೇರೆ ಬೇರೆ ಅವ್ರಿಗೆ ಪರ್ಯಾಯವಾದಂಥ ಒಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಲೀಡ್ಗಳು, ಮತ್ತೊಬ್ಬರು ಅವರ ಹಿತೈಷಿಗಳು, ಅವರ ಅನುಯಾಯಿಗಳು ಇವರೆಲ್ಲ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆನೂ ಚರ್ಚೆ ಆಗಿದೆ. ಅವರು ಇವ್ರಿಗೆ ಸಿದ್ದರಾಮಯ್ಯನವ್ರಿಗೆ ದೇ ಹ್ಯಾವ್ ಗಿವನ್ ಇಟ್ ಫ್ರೀ ಹ್ಯಾಂಡ್, ನೀವು ನಿಮ್ಗೆ ಏನು ಸರಿ ಅನಿಸುತ್ತೋ ತೀರ್ಮಾನ ತಗೊಳ್ಳಿನ ಮಾತನ್ನು ಅವ್ರಿಗೆ ಹೇಳಿದ್ದಾರೆ. ಸರ್, ಅದರಲ್ಲಿ ಏನಾಗ್ತಿದೆ ಸರ್, ಪದೇ ಪದೇ ಒಬ್ಬರು ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಒಳ ವಲಯದಲ್ಲಿ ಹೇಳ್ತಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್ಸ್ ಅಂತ. ಆಯಿತಾ? ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಆಯಿತಾ ಸರ್? ಅವ್ರ ಕ್ಷೇತ್ರದ ವಿಷಯದಲ್ಲೇ ಹಿಂದೂ ಮುಂದೆ ಆಗೋದ್ರೆ ಮಹೇಶ್ ಅವ್ರಿಗೆ ಕೇಳ್ತೀನಿ. ಮಹೇಶ್ ಅವರೇ, ಮಾಜಿ ಮುಖ್ಯಮಂತ್ರಿಯ ಕ್ಷೇತ್ರ ಆಯ್ಕೆಯಲ್ಲಿ ಹಿಂದೆ ಮುಂದೆ ಆದ್ರೆ ನೀವ್ ಹೆಂಗ್ ಅರ್ಥೈಸ್ಕೋತೀರಿ ಇದನ್ನ? ನೋಡಿ, ಈ ಒಟ್ಟು ಘಟನೆ ಏನು ನಡೀತಾ ಇದೆ, ಚರ್ಚೆ ನಡೀತಿದೆ, ಇದು ವೆಲ್ ಸ್ಕ್ರಿಪ್ಟೆಡ್ ಅಂಡ್ ಆರ್ಕೆಸ್ಟ್ರೇಟೆಡ್. ಇದು ಒಟ್ಟು ಪ್ರಹಸನ ಆಯ್ತು. ಅಂದ್ರೆ ಯಾವ್ದು? ರಾಹುಲ್ ಗಾಂಧಿ ಅವ್ರ ಸಲಹೆ ಕೊಟ್ಟಿದ್ದ, ಇವತ್ ಬೆಳಿಗ್ಗೆ ಪ್ರತಿಭಟನೆ ಆಗಿದ್ದ, ಅಥವಾ ಇಲ್ಲಿವರೆಗೂ ಆಗ್ತಿರೋ ಮುಂದೂ ಹಿಂದೂನ? ಇಲ್ಲಿವರೆಗೂ ಏನ್ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಇದೆ, ಅವರ ಪಕ್ಷದ ಒಳಗಡೆ ಅವರ ಸ್ಥಾನವನ್ನ ಭದ್ರ ಮಾಡ್ಕೊಳ್ಳಕ್ಕೆ, ಅವರ ಎದುರಾಳಿಗಳಿಗೆ ಒಂದಷ್ಟು ಮೆಸೇಜ್ ಕಳಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂತ ಒಂದು ಮೇಲಾಟ ಒಯ್ಲಾಟ ಅಷ್ಟೇನೆ. ಅಲ್ಲಿ ಮೇಲ್ಗಡೆಯಿಂದ ಕೋಲಾರ್ನಲ್ಲಿ ಏನು ವರದಿಗಳು ಬಂದಿರ್ತಕ್ಕಂಥದ್ದು, ಇದು ಇಟ್ ಈಸ್ ಒಳಗಡೆ ನಡೀತಾ ಇರ್ತಕ್ಕಂಥ ಆಂತರಿಕವಾದಂತ ಯುದ್ಧಕ್ಕೆ ತಮ್ಮನ್ನ ತಾವು ಅಣಿ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಅಂಶ. ಎರಡನೇದು ದುರಂತ ಏನಂತಂದ್ರೆ, ಒಬ್ಬ ಕರ್ನಾಟಕದ ಬಹು ವರ್ಷಗಳ ಕಾಲ ಸಾರ್ವಜನಿಕ ಬದುಕು ಮಾಡಿದಂತ ವ್ಯಕ್ತಿ 1978ರಲ್ಲಿ ಲೋಕದಳದಿಂದ ಶುರು ಮಾಡಿ ಇವತ್ತು ಏನು ಇನ್ನೇನು ಸನ್ಯಾಸ ಇದೆಲ್ಲ ಮುಗಿಸಿ ಈಗ ಏನು ಕಾಂಗ್ರೆಸ್ಸಿನಲ್ಲೇ ಇದ್ದಾರೆ. ಒಂದು ಸ್ಥಾನಕ್ಕೋಸ್ಕರ ನೀವು ನಿಮ್ಮ ಪ್ರಶ್ನೆಯ ಎರಡನೇ ಪ್ರಶ್ನೆ ನನಗೆ ಸರಿ ಅನ್ನಿಸ್ತು, ಮಿಕ್ಕಿದ 3 ಸಹ ಅದು ಸರಿ ಅಪ್ರಸ್ತುತ ಅನಿಸ್ತು. ಆ ಎರಡನೇ ಪ್ರಶ್ನೆ ನನಗೆ ಒಂದು ಹೇಳಬೇಕು ನಿಖಿಲ್ ಅವ್ರೆ, ಹೇಗೆ ಅವರು ಮಾಸ್ ಲೀಡರ್ ಆಗಿದ್ದಾರೆ? ಎಲ್ಲಿ ಮಾಸ್ ಲೀಡರ್ ಆಗಿದ್ದಾರೆ? ಒಂದು ಕ್ಷೇತ್ರವನ್ನ ಹುಡುಕ್ತಾ ಇರ್ತಕ್ಕಂಥ ವ್ಯಕ್ತಿ ಹೇಗಾಗ್ತಾರೆ? ನೋಡಿ, ಅನೇಕ ಜನ ಕರ್ನಾಟಕದಲ್ಲಿ ರಾಜಕಾರಣವನ್ನ ಮಾಡಿದ್ದಾರೆ. ಉದಾಹರಣೆಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡಿದ್ದಾರೆ, ಸನ್ಮಾನ್ಯ ಖರ್ಗೆ ಅವರು ಮಾಡಿದ್ದಾರೆ, RV ದೇಶಪಾಂಡೆ ಅವರು ಮಾಡಿದ್ದಾರೆ, ಬೇರೆ ಬೇರೆಯವರೆಲ್ಲ ಮಾಡಿದ್ದಾರೆ. ಅವರೆಲ್ಲ 7 ಬಾರಿ 8 ಬಾರಿ, ಹತ್ರ ಮೈಸೂರಿನಲ್ಲಿ ಶಂಕರಲಿಂಗೇಗೌಡರು ಇದ್ರು, 5 ಬಾರಿ ಮಾಡಿದ್ರು. ಹಾಗೆ ರಾಮದಾಸ್ ಅವರು ಇದ್ರು, 5 ಬಾರಿ ಮಾಡಿದ್ರು. ಈಗೆಲ್ಲ 5 6 ಬಾರಿ ಎಲ್ಲ ರಾಜಕಾರಣವನ್ನ ಮಾಡಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ಕೃಷಿ ಮಾಡಿದ್ದಾರೆ, ಅದರಲ್ಲಿ ಬಂದಿರ್ತಕ್ಕಂತ ಒಳ್ಳೇದು ತೆಗೆದುಕೊಂಡಿದ್ದಾರೆ, ಕೆಟ್ಟದ್ದು ಸ್ವೀಕಾರ ಮಾಡಿದ್ದಾರೆ. ಮಾಸ್ ಲೀಡರ್ ಅಂದ್ರೆ ಡೆಫಿನಿಷನ್ ಅದಲ್ವಾ ಸರ್ ಮಹೇಶ್ ಅವರೇ? ಒಂದು ಕ್ಷೇತ್ರದಲ್ಲಿ ಪದೇ ಪದೇ ಗೆದ್ದು ಬಂದ್ರೆ ಅದನ್ನ ಹೆಂಗೆ ಮಾಸ್ ಅಪೀಲ್ ಅಂತೀರಿ? ಮಾಸ್ ಅಪೀಲ್ ಅಂದ್ರೆ ಏನ್ ಹೇಳಿ? ಬೆಂಗಳೂರಿನಲ್ಲೂ ಶಿಳ್ಳೆ ಬಿಡಬೇಕು, ಬಳ್ಳಾರಿನಲ್ಲೂ ಜನ ಚಪ್ಪಾಳೆ ಹೊಡಿಬೇಕು, ಅದು ಮಾಸ್ ಲೀಡರ್ ಅಲ್ಲ. ಅದೇ ಕ್ಷೇತ್ರದಲ್ಲಿ ಪದೇ ಪದೇ ನಿಂತು ಬಂದ್ರೆ ಈ ವ್ಯಾಖ್ಯಾನ ನಮ್ಗೆ ಅರ್ಥ ಆಗ್ಲಿಲ್ಲಪ್ಪ. ಆಗ್ತಾ ಇಲ್ಲ. ನಾನು ಅದಕ್ಕೆ ನಿಮ್ ಪ್ರಶ್ನೆ ಚೌಕಟ್ಟಿತ್ತಲ್ಲ, ಪ್ರಶ್ನೆ ಚೌಕಟ್ಟೆ ನನಗೆ ಇವತ್ತು ಗೊಂದಲ ಆಗಿರ್ತಕ್ಕಂಥದ್ದು. ಹೇಳಿ. ಅಲ್ಲ, ಫ್ರೀಸ್ ಆಗ್ಬಿಟ್ರ ಮಹೇಶ್ ಅವರು? ಒಂದೇ ನಿಮಿಷ ರೀಕನೆಕ್ಟ್ ಮಾಡಿ ನಾನು ಮಾತಾಡ್ತೀನಿ. ಚರಣ್ ಗೌಡ್ರೆ, ಇವತ್ತು ಒಂದು ಸಂದೇಶ ಇತ್ತು
ಇಲ್ಲಿವರೆಗೂ ಏನಿತ್ತು ಚರ್ಚೆ ಅಂದರೆ ಜಾತಿಗಳ ಸಮೀಕರಣ ಸಾಧ್ಯತೆ ಹೆಂಗಿದೆ, ಸಂಖ್ಯಾಬಲದಲ್ಲಿ ಜಾತಿಗಳ ಉಪಸ್ಥಿತಿ ಹೆಂಗಿದೆ ಕೋಲಾರದಲ್ಲಿ. ಈ ಥರದ ಪರಿಸ್ಥಿತಿನಲ್ಲಿ 47,000 ಹತ್ತತ್ರ 50,000 ಒಕ್ಕಲಿಗ ಮತಗಳಿರುವಂಥ ಒಂದು ಕ್ಷೇತ್ರ ಇದು. ಇಲ್ಲಿ ಇಡೀ ಸಮುದಾಯ ಸಿದ್ದರಾಮಯ್ಯನವ್ರ ವಿರುದ್ಧ ನಿಂತುಬಿಟ್ರೆ ಏನಾಗ್ಬೋದು, ಬ್ಯಾಕ್ವರ್ಡ್ ವೋಟ್ಗಳು ಒಂಚೂರು ಡಿವೈಡ್ ಆಗ್ಬೋದು, ಅಲ್ಪಸಂಖ್ಯಾತರ ವೋಟ್ ಒಂಚೂರು ಡಿವೈಡ್ ಆಗ್ಬೋದು, ಕುರುಬಾ ವೋಟು ಕನ್ಸಾಲಿಡೇಟ್ ಆದಲ್ಲೂ ಕೂಡ ಈ ಚೂರ್ ಡಿವೈಡಲ್ಲಿ 100 ಆಗ್ಬಿಟ್ರೆ ಆಮೇಲೆ ನುಚ್ಚು ಆಗ್ಬಿಡ್ತಾವಲ್ಲ ಕನಸು ಅನ್ನೋ ಪ್ರಶ್ನೆ ಇತ್ತು ಸರ್. ಆದರೆ ಇವತ್ತು ಒಕ್ಕಲಿಗ ಸಮುದಾಯದ ಸದಸ್ಯರೇ ಬಂದ್ರಲ್ಲಿ ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಸಂದೇಶ ಕೊಟ್ಟರು ಅಂತ. ನಾನು ಯಾಕೆ ನಿಮಗೆ ಪ್ರಶ್ನೆ ಕೇಳ್ತೇನೆ, ನಿಮಗೆ ಗೊತ್ತಿದೆ, ಪ್ಲೀಸ್. ಅಲ್ಲ ಸರ್, ಈಗ ಕೋಲಾರ ಸೇಫ್ ಪ್ಲೇಸ್ ಅಂತ ಹೋಗಿದ್ದೆ ಸಿದ್ದರಾಮಯ್ಯ ಅವರು. ಯಾರೋ ಅವ್ರನ್ನ ಕೈ ಹಿಡಿದು ಹೇಳ್ಕೊಂಡು ಹೋಗಿ. ಹೌದೌದು. ಅಥವಾ ಬೆಂಗಳೂರಿಗೆ ಹತ್ರ ಇರುತ್ತೆ, ನಾನು ಇಲ್ಲಿರ್ತೀನಿ. ಬೆಂಗಳೂರಿಗೆ ಹತ್ರ ಇರುತ್ತೆ, ಅಕ್ಕಪಕ್ಕ. ರಮೇಶ್ ಕುಮಾರ್ ನಂಜೇಗೌಡರು ಬೇಕಾಗಿತ್ತು, ಎಕ್ಸ್ಪೆಷಲಿ ರಮೇಶ್ ಕುಮಾರ್ ಅವ್ರಿಗೆ ಒಂದು ಆ ಪಿಚ್ ಬೇಕಾಗಿತ್ತು, ಕರ್ಕೊಂಡೋಗಿ ಮಾಡಿಸಿದ್ರು. ಓಕೆ. ಸಿದ್ದರಾಮಯ್ಯ ಅವ್ರು ಏನು ಯಾವಾಗಲೂ ಅಂದ್ಕೊಳೋದು ಒಕ್ಕಲಿಗಿರ್ದು ನೆಗ್ಲಿಜಿಬಲ್ ಅವ್ರಿಗೆ, ಅದು ಬರುತ್ತೋ ಇಲ್ವೋ 1% 2% ನೋಡೋಣ ಅಂತ. ಅಲ್ಲಿ ಅಹಿಂದ ಮತಗಳು ಜಾಸ್ತಿ ಇದೆ, ಕನ್ಸಾಲ್ಟೇಟ್ ಆಗಿ ಪೋಲರೈಸೇಷನ್ ಆದರೆ ನಾನು ಈಸಿಯಾಗಿ ಗೆಲ್ಬೋದು ಅಂತ ಹೋಗಿದ್ದು. ಆನ್ ಪೇಪರ್ ಕಾಣ್ತಾ ಇದೆ ಅಷ್ಟೇ. ಜನರಲಿ ನೋಡಿದಾಗ ಸಿದ್ದರಾಮಯ್ಯ ಅವ್ರನ್ನ ಫಾಲೋ ಮಾಡೋಂಥ ಯಾವ್ಯಾವ ಕಮ್ಯುನಿಟಿಗಳಿದ್ದಾವೆ ಅಲ್ಲೆಲ್ಲ ಓಟ್ಸು ಜಾಸ್ತಿ ಇದೆ ಅಂತ ಹೋದರು. ಸಿದ್ದರಾಮಯ್ಯ ಅವರು ಸ್ವಲ್ಪ ಈ JDS ಇಂದ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನಲ್ಲಿದ್ದು JDSನವ್ರ ಮೇಲೆ ಈ ಕುತಂತ್ರ ರಾಜಕಾರಣಗಳಲ್ಲಿ ಸ್ವಲ್ಪ ಜಾಸ್ತಿ ಬಲೆ ಬೀಸಿ ಆ್ಯಕ್ಚುಲಿ ಏನಂದರೆ ಬೇರೆ ಕಮ್ಯುನಿಟಿಯವ್ರು ಓಟ್ ಹಾಕಲ್ಲ ಅಂತಲ್ಲ, 100% ಓಟ್ ಹಾಕ್ತಾರೆ. ಕುತಂತ್ರ ರಾಜಕಾರಣದಲ್ಲಿ ಸಿಗಾಕೊಂಡಿದ್ದಾರೆ. ಮೆಜಾರಿಟಿ ಆಫ್ ದಿ ಕಾಂಗ್ರೆಸ್ ಸೀನಿಯರ್ಸ್ನ ಸ್ವಲ್ಪ ರಿಟೈರ್ಡ್ ಸ್ಟೇಜಿಗೆ ತರೋದಕ್ಕೆ, ಸೋಲಿಕ್ಕೆ, ನಾನೇನು ಅವರೇ ಸೋಲಿಸಿದ್ರು ಅಂತ ಹೇಳಲ್ಲ, ಜನ ಮಾತಾಡೋದು ಸೋಲಿಸ್ಲಿಕ್ಕೆ ಒಬ್ಬೊಬ್ಬರನ್ನೇ ಮುಗಿಸಿದ್ರು ಕಾಂಗ್ರೆಸ್ನಲ್ಲಿ ಅಂತ. ಯಾರ್ಯಾರನ್ನ ಮುಗಿಸಿದಾರಲ್ಲ ಅವರು ಭಯನೇ ಸಿದ್ದರಾಮಯ್ಯನವ್ರಿಗೆ ಹೊರತು ಈ ಓಟಿನ ಭಯ ಏನಿಲ್ಲ. ನಾಳೆ ಬೆಳಿಗ್ಗೆ ಒಕ್ಕಲಿಗರು ಏನೋ ರಿವರ್ಸ್ ಆದರು, ದಲಿತರು ಓಟು ಬಿಕಾಸ್ ಆಫ್ KH ಮುನಿಯಪ್ಪನವರು ಅಥವಾ ಪರಮೇಶ್ವರ್ಗೇನೋ ಅನ್ಯಾಯ ಆಗಿದೆ ಅಂತ ರಿವರ್ಸ್ ಆಯಿತು. ಮುಸ್ಲಿಮ್ಸಲ್ಲಿ ಸ್ವಲ್ಪ JDS ಅದು ಇದು ಸ್ಪ್ಲಿಟ್ ಆಯಿತು, ವರ್ತೂರ್ ಪ್ರಕಾಶ್ ನಿಲ್ತಾರೆ, ಅಟ್ಲೀಸ್ಟ್ ಒಂದು 5-10% ಕುರುಬರು ಒಟ್ಟು ಸ್ಪ್ಲಿಟ್ ಆಯಿತು. ನಾಳೆ ಬೆಳಗ್ಗೆ ವೇರ್ ಡು ಐ ಸ್ಟ್ಯಾಂಡ್ ಅಂತ ಒಂದು ಕ್ವಶನ್ ಆಗಿ ಭಯ ಆಗಿರೋದು ನಿಜ. ಲಾಜಿಕಲ್ ಆಗಿದೆ, ಏನ್ ಹೇಳ್ತಾ ಇದ್ದೀರಿ, ಲಾಜಿಕಲ್ ಆಗಿದೆ, ಅಷ್ಟೇ ಲಾಜಿಕಲ್ ಆಗಿ ಆನ್ ಪೇಪರ್ ಕಾಣ್ತಿದೆ. ಆಮೇಲೆ ನಾವೇನು ಪ್ರಾಬಲ್ಯ ಅಲ್ಲ, ಸೇಫೆಸ್ಟ್ ಪ್ಲೇಸ್ ಅಂತ ಅಲ್ಲ, ನಿಂತ್ರೆ 50-50 ಏನೋ ಒಂದು ಆಗುತ್ತೆ. ಏನಾಯ್ತು ಚಾಮುಂಡೇಶ್ವರಲ್ಲಿ ಏನೋ ಒಂದು ಆಗೋಯ್ತು, ಆ ಥರದ್ದು ಏನೋ ಒಂದು ಆಗುತ್ತೆ. ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕಕ್ಕೆ ಹೋದರೆ ಲಿಂಗಾಯತರು ಪ್ರಬಲ್ಯರಂಥ ಕ್ಷೇತ್ರದಲ್ಲಿ ನಿಂತರೂ ಸೋಲ್ತಾರೆ, ಸತ್ಯ. ಜಾಸ್ತಿ ಬಂದು ಹಳೆ ಮೈಸೂರಿನಲ್ಲಿ ಒಕ್ಕಲಿಗರ ಪ್ರಾಬಲ್ಯದಲ್ಲೂ ಸೋಲ್ತಾರೆ. ಅವ್ರಿಗೆ ಒಂದು ಕನ್ಸಲ್ಟೇಷನ್ ಇರಬೇಕು. ಇವತ್ತು ಈ ಒಳ ಏಟುಗಳಿಲ್ಲ ಅಂದರೆ ಸಿದ್ದರಾಮಯ್ಯನವ್ರು ಗೆಲ್ತಾರೆ. ಮಾಸ್ ಲೀಡ್ರ್ ಬಗ್ಗೆ ನಮ್ದೇನು ಇದಿಲ್ಲ. ಅವ್ರು ಮಹೇಶ್ ಅವ್ರು ಹೇಳ್ದಂಗೆ ಈಸ್ ನಾಟ್ ಅ ಮಾಸ್ ಲೀಡ್ರ್ ಅಂತ ನಾನು ಮಹೇಶ್ ಹೇಳ್ಬಿಟ್ರೆ ಅದು ಆಗೋದಿಲ್ಲ. ಈಸ್ ಅ ಮಾಸ್ ಲೀಡ್ರ್, ನೋ ಡೌಟ್. 10 ಜನನ ಗೆಲ್ಸೋಷ್ಟು ಕೆಪಾಸಿಟಿನೂ ಇದೆ ಸಿದ್ದರಾಮಯ್ಯ ಅವರಿಗೆ. ಹಂಗಂತ ನಾವೇನು ಸಿದ್ದರಾಮಯ್ಯನ ಏಕದಮ್ ಅಲ್ಗಳಿ ಅಂದ್ರೆ ಅಲ್ಲೇ ಅಲ್ವಾ ಸರ್ ವಿಪರ್ಯಾಸ. 10 ಜನ ಗೆಲ್ಸೋ ಅಂತ ಕೆಪಾಸಿಟಿ ಇರೋರಿಗೆ ಅವ್ರ ಪಕ್ಷದವರೇನೆ ಒಂದು ರೀತಿನಲ್ಲಿ ವಿಶ್ವಾಸ. ಈಗ ಅವರೇ ಎಣದಿರೋ ಬಲೆಗಳು ಇದು. ಬಲೆ ಎಣದು ಯಾರ್ಯಾರನೋ ಸೋಲ್ಸೋದಕ್ಕೆ ಪರಮೇಶ್ವರ್ನ ಏನೋ ಒಂದು ಕಾರಣಕ್ಕೆ ಸೋಲ್ಸಿದ್ರು, ಮುನಿಯಪ್ಪ ಅವರು ಏನೋ ಸೋಲ್ಸಿದ್ರು ಅಂತ ನೀವ್ ಹೇಳ್ತಿದ್ದೀರಿ. ಇಲ್ಲ, ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಅವತ್ತು ಪರಮೇಶ್ವರ್ ಗೆದ್ದಿದ್ರೆ ಮುಖ್ಯಮಂತ್ರಿ. ರಮೇಶ್ ಬಾಬು ಸರ್, ಇವತ್ತು ಈ ಒಳ ಏಟು, ಒಳ ಸಂಚು, ಕುತಂತ್ರ ಇವೆಲ್ಲ ನಡೀತಾ ಇದೆಯಲ್ಲ, ಈ ಸಲಹೆ ಅದಕ್ಕೆ ಪೂರಕವಾಗಿ ಬಂದಿರುವಂತದ್ದ. ಒಳ ಏಟು ಯಾವುದು ನಾನು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀವಿ, ಇದೇ ಶೋನಲ್ಲೇ ಮಾಡಿದ್ದೀವಿ ಸರ್. BJP ಪ್ಲಸ್ JDS ಇದು ಅಥವಾ BJP ಪ್ಲಸ್ JDS ಪ್ಲಸ್ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ವಿರುದ್ಧ ಅಂತ ನಾನು ನಿಮಗೆ ಕೇಳಿದ್ದೀನಿ. ಈಗ ಹಿಂದೆ ಇದೇ ನಿಮ್ಮ ಮಾಧ್ಯಮದಲ್ಲೇ ಈ ಬಗ್ಗೆ ಸಾಕಷ್ಟು 2-3 ಚರ್ಚೆಗಳಲ್ಲಿ ಭಾಗವಹಿಸಿದೆ. ಎಸ್ ಸರ್. ಒಂದು ಇವತ್ತಿನ ಮಟ್ಟಿಗೆ ಎಲ್ಲ ಜನ ನೋಡ್ತಾ ಇದ್ದಾರೆ, ನಾವೇನು ಆತ್ಮವಂಚನೆ ಮಾಡ್ಕೊಂಡು ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೊಂದಾಣಿಕೆ ಬಂದಿದೆ. ಆ ಥರದ ವ್ಯತ್ಯಾಸಗಳಿದ್ದಂಥದ್ದು, ಇವರು ಕೆಲವು ಭಿನ್ನಾಭಿಪ್ರಾಯಗಳು ಬಂದಂಥದ್ದು, ಅದು ನಾನು ನಿರಾಕರಣೆ ಮಾಡೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹಿಂದೆ ಇದ್ದಂಥ ಕೆಲವು ಭಿನ್ನಾಭಿಪ್ರಾಯಗಳನ್ನ ಒಪ್ಕೋತೀನಿ. ಆದರೆ ಆ್ಯಸ್ ಆನ್ ಟುಡೇ ಕಾಂಗ್ರೆಸ್ ಪಕ್ಷದಲ್ಲಿ ಹೊಂದಾಣಿಕೆ ಇದೆ. ನೀವು ಯಾವುದೇ ನಾಯಕರಿಗೆ ತಗೊಳ್ಳಿ, ಆ ಥರದ್ದು ಭಿನ್ನಾಭಿಪ್ರಾಯ ಇಲ್ಲ. ಮತ್ತು ನಮಗೆ ಇಟ್ ಈಸ್ ಕ್ವಶನ್ ಆಫ್ ಸರ್ವೈವಲ್ ಆಫ್ ಕಾಂಗ್ರೆಸ್ ಪಾರ್ಟಿ, ನಾಟ್ ಓನ್ಲಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಪ್ರಶ್ನೆ ಒಂದೇ ಅಲ್ಲ, ಇಲ್ಲಿ ಇಡೀ ಪಕ್ಷದ ಪ್ರಶ್ನೆ ಇದೆ. ಮತ್ತು 2004ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಅವರಿಗೆ ಇನ್ನೋಸ್ ಪಲ್ಸ್ ಆಫ್ ದ ಕರ್ನಾಟಕ 224 ವಿಧಾನಸಭಾ ಕ್ಷೇತ್ರದ ಪಲ್ಸು ಸಹ ಖರ್ಗೆ ಅವ್ರಿಗೆ ಗೊತ್ತಿದೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ
ಅದರ ಗರಿ ಸಿಗುವಂಥದ್ದು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ರಾಷ್ಟ್ರ ಮಟ್ಟದಲ್ಲಿ. ಆ ಕಾರಣಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯನವ್ರನ್ನ ಬೇರೆಯವ್ರು ಕೊಟ್ಟಿರ್ತಕ್ಕಂಥ ಸಲಹೆ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ನೀವು ಒಂದು ಕ್ಷೇತ್ರದಲ್ಲಿ ಸೀಮಿತವಾಗಿ ಇರ್ಕೂಡ್ದು. ಅಂದರೆ ನೀವು ಅಸೆಂಬ್ಲಿ ಟೈಮಲ್ಲಿ ನೀವು ಓಡಾಡಬೇಕು, ನಿಮಗೆ ಎಲ್ಲಿ ಫ್ರೀ ಅನಿಸುತ್ತೋ, ಎಲ್ಲಿ ಗೆಲ್ಲೋದಕ್ಕೆ ಜಾಸ್ತಿ ಸುಲಭ ಇದೆಯೋ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ನೀವು ಎಲ್ಲ ಕಡೆ ಪ್ರವಾಸ ಮಾಡಿ. ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಪ್ರವಾಸದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತೆ. ಹಂಗಂತೇಳಿ ಬೇರೆ ಲೀಡರ್ ಇಲ್ವಾ? ನೋ, ಎಲ್ಲ ಲೀಡರ್ಗಳು ಇದ್ದಾರೆ. ಆ ಲೀಡರ್ಗಳ ಜೊತೆಗೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ, ಹೋಗಿ ಅನ್ನೋ ಮಾತನ್ನು ಸಲಹೆಯನ್ನು, ಒಂದು ನಿಮಿಷ ನಾನು ಮುಗಿಸ್ತೀನಿ, ಸಲಹೆಯನ್ನು ಕೊಟ್ಟಿದ್ದಾರೆ. ಪಾಪ ಬಿ ಜೆ ಪಿಯವರಿಗೆ ಅವ್ರಿಗೆ ಅನಿವಾರ್ಯ. ಸಿದ್ದರಾಮಯ್ಯನ ಹೇಳಿದ್ರೆ ಅವ್ರಿಗೆ ರಾಜಕೀಯ ಅಸ್ತಿತ್ವ ಇಲ್ಲ. ಇವತ್ತು ಪಾಪ 3 ವರ್ಷ ಸರ್ಕಾರ ಮಾಡಿದ್ದಾರೆ. ಬೊಮ್ಮಾಯಿ ಒಂದು ಕಡೆ, ಯಡಿಯೂರಪ್ಪರು ಒಂದು ಕಡೆ. ಇವತ್ತು ಸಿ ಟಿ ರವಿ ಅವ್ರ ಹೇಳಿಕೆಯಿಂದ ಇಡೀ ಲಿಂಗಾಯತ್ ಹೆಂಗೆ ತಿರುಗಿ ಬಿದ್ದವರೆ ರಾಜ್ಯದಲ್ಲಿ ಗೊತ್ತಾಗಿದೆ. ಇವರು ಯಡಿಯೂರಪ್ಪರಿಂದ ಪರಿಸ್ಥಿತಿ ಏನು ಗೊತ್ತಾಗಿದೆ. ಹಾಗಾಗಿ ಪದೇ ಪದೇ ಸಿದ್ದರಾಮಯ್ಯನ ವಿಷಯ ಮಾತಾಡಿ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಿಟ್ಟರೆ ಸಿದ್ದರಾಮಯ್ಯನವರು ಇವ್ರಿಗೆ ಯಾರಿಗಾರು ತಾಕತ್ತಿದ್ರೆ ಹೇಳ್ಬೇಕು, ಯಡಿಯೂರಪ್ಪನವ್ರು ಶಿಕಾರಿಪುರ ಬಿಟ್ಟು ನಾನು ಆಚೆ ಬಂದು ಗೆಲ್ತೀನಿ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾಂವ್ ಬಿಟ್ಟು ಆಚೆ ಬಂದು ಗೆಲ್ತೀನಿ, ಹೇಳಿ ತಾಕತ್ತಿದ್ರೆ. ಯಾರು ಮಾಸ್ ಲೀಡ್ ಇರ್ತಾರೋ ಅವನಿಗೆ ಮಾತ್ರ ಸಾಧ್ಯ. 173 ಕ್ಷೇತ್ರದಲ್ಲಿ ನಾನು ಎಲ್ಲಿ ಬೇಕಾದ್ರೂ ಹೋಗಿ ಗೆಲ್ತೀನಿ ಅಂತ ಹೇಳೋ ತಾಕತ್ತು ಅವ್ರಿಗೆ ಮಾತ್ರ ಸಾಧ್ಯ. ಪಾಪ ಅವ್ರು 224 ಅಂತಾರೆ. 224 ಸ್ಪರ್ಧೆ ಮಾಡೋಕ್ಕೆ ಯಡಿಯೂರಪ್ಪನ ಕೈಲೂ ಆಗಲ್ಲ, ಬೊಮ್ಮಾಯಿಯವ್ರ ಕೈಲೂ ಆಗಲ್ಲ, ಯಾರ ಕೈಲೂ ಆಗಲ್ಲ. ಕರ್ನಾಟಕದಲ್ಲಿ 51 ರಿಸರ್ವ್ ಕ್ಷೇತ್ರ ಇದೆ. ರಿಸರ್ವ್ ಕ್ಷೇತ್ರದಲ್ಲಿ ರಿಸರ್ವ್ಗೆ ಬರೋರೇ ನಿಲ್ಲಬೇಕು. ಅದು ಬಿಟ್ಟರೆ 173 ಜನರಲ್ ಕ್ಷೇತ್ರ ನಿಲ್ಲ ಅಂಥದ್ದು. ಪಾಪ ಅವ್ರಿಗೆ ತಾಕತ್ತಿದ್ರೆ ಬಂದು ತೋರಿಸ್ಲಿ, ಅದೆಲ್ಲ ಪ್ರಶ್ನೆ. ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಕೋಲಾರನೋ ವರ್ಣನೋ ಮತ್ತೊಂದು, ಅದು ನಾಳೆ ಸಾಯಂಕಾಲದಲ್ಲಿ ಸಿದ್ದರಾಮಯ್ಯನವರೇ ಕ್ಲಾರಿಫೈ ಮಾಡ್ತಾರೆ. ಬಟ್ ಒಂದಂತೂ ಸತ್ಯ, ನೀವು ಮೈಸೂರು ಭಾಗಕ್ಕೆ ಬರ್ತೀರಾ, ಬಾಗಲಕೋಟೆ ಭಾಗಕ್ಕೆ ಹೋಗ್ತೀರಾ, ಕಲ್ಯಾಣ ಕರ್ನಾಟಕಕ್ಕೆ ಬರ್ತೀರಾ, ಉತ್ತರ ಕರ್ನಾಟಕಕ್ಕೆ ಬರ್ತೀರಾ. ಇಂಥ ಕೊಪ್ಪಳದಲ್ಲೂ ಕ್ಯಾಂಡಿಡೇಟ್ ಆಗಿದ್ರು ಸಿದ್ದರಾಮಯ್ಯನವರೇನು ಹೊಸದಲ್ಲ, ಇವತ್ತೇನು ಹೊಸದಲ್ಲ. ಕೊಪ್ಪಳ ಪಾರ್ಲಿಮೆಂಟಿಗೆ ಕಂಟೆಸ್ಟ್ ಮಾಡಿದ್ರು ಅವರು. ಹಾಗಾಗಿ ಇದೇನು ಹೊಸದಲ್ಲ. ಅದು ಒಬ್ಬ ನಾಯಕನ ನಾಯಕತ್ವಕ್ಕೆ ಏನ್ ಧಕ್ಕೆ ತರೋಂಗ್ ಆಗ್ತಾ ಇಲ್ವಾ ಸರ್? ಇದು ಹಿಂದೆ ಮುಂದೆ ಮಾಡಿ ಸರ್ ಅವ್ರ ಮನೆ ಮಾಡ್ಬಿಟ್ರು, ವಾರ್ ರೂಮ್ ಸೆಟಪ್ ಆಗೋಯ್ತು, ಟೀಮ್ಗಳು ಮಾಡಿಟ್ಟವ್ರಲ್ಲಿ ಆನ್ ಗ್ರೌಂಡ್ ಅವ್ರ ಪಾಪ ಹೋಗಿ ಪ್ರಚಾರ ಮಾಡ್ತಾವ್ರೆ. ಸುಳ್ಳು. ನಾನು ನೋಡಿ, ನಾನು ಕೋಲಾರದವನೇ. ಯಾವ ವಾರ್ ರೂಮು ಆಗಿಲ್ಲ. ಪಕ್ಷದ ವತಿಯಿಂದ ಪಕ್ಷದ ಏನು ಕೆಲಸ ಮಾಡಬೇಕೋ ಮಾಡ್ತಾ ಇದ್ದಾರೆ. ರಮೇಶ್ ಕುಮಾರ್ ಅವರ ಸಹಕಾರ ಇದೆ, ಮುನಿಯಪ್ಪ ಅವ್ರ ಸಹಕಾರ ಇದೆ, ನಂಜೇಗೌಡರು ಮಾಲೂರು MLA ಅವ್ರ ಸಹಕಾರ ಇದೆ, ಲೋಕಲ್ ಅನಿಲ್ MLC ಅವ್ರ ಸಹಕಾರ ಇದೆ, ನಜೀರ್ ಅಹಮದ್ MLC ಅವ್ರ ಸಹಕಾರ ಇದೆ. ಟೀಮಾಗಿ ಪಾರ್ಟಿ ವರ್ಕ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಂತಲ್ಲ, ಕಾಂಗ್ರೆಸ್ ಯಾರೇ ಕ್ಯಾಂಡಿಡೇಟು ಅದೇ ಸ್ಪಿರಿಟಲ್ಲಿ ಹೋಗ್ತಾರೆ, ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯವ್ರಿಗೂ ಮಾಡ್ತಾರೆ, ಮತ್ತೊಬ್ಬರಿಗೂ ಮಾಡ್ತಾರೆ. ನಮ್ಮ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಪಿನಿಯನ್ನು ಕೋಲಾರದಲ್ಲಿ ನೀವು ಹೋಗಿ ಒಂದು 7-8 ದಿವಸ ತಗಲಾಕೊಂಡ್ರೆ 7-8 ದಿವಸ ರಾಜ್ಯದ ಇತರ ಕಡೆ ಪ್ರವಾಸ ಮಾಡೋದಕ್ಕಾಗೋದಿಲ್ಲ. ನೀವು ಎಲ್ಲಿ ಹೆಚ್ಚು ಪ್ರಚಾರ ಕಡಿಮೆ ಮಾಡೋದಕ್ಕೆ ಯಾವ ಕ್ಷೇತ್ರ ನಿಮಗೆ ಅನುಕೂಲ ಆಗುತ್ತೆ, ಇಲ್ಲೂ ಗೆಲ್ತೀರಾ ಅಲ್ಲೂ ಗೆಲ್ತೀರಾ, ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಸರ್ ಅಲ್ಲ, ಇಲ್ಲಿ ಸಮೀಕ್ಷೆ ವರ್ಸಸ್ ಸಮೀಕ್ಷೆ ಆಯ್ತಾ? ಒಂದು ನಜೀರ್ ಅವ್ರ ಸಮೀಕ್ಷೆ ಒಂದು, ಈಗ ಸುನಿಲ್ ಅವ್ರ ಸಮೀಕ್ಷೆ ಇನ್ನೊಂದು. ನಿಮಗೆ ಅವ್ರ ಸಮೀಕ್ಷೆನಲ್ಲಿ ಹೇಳಿ ಸರ್, ಹೇಳಿ. ಸಮೀಕ್ಷೆಯನ್ನ ಕಾಂಗ್ರೆಸ್ ಪಕ್ಷ ಒಂದು ಸಜೆಷನ್ ರೀತಿ ತಗೊಂಡಿದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಅದನ್ನು ಇಟ್ಕೊಂಡೇ ಎಲ್ಲ ತೀರ್ಮಾನಗಳು ಆಗ್ತಾ ಇರ್ತಕ್ಕಂಥದ್ದು. ಬಟ್ ಅದೇ ಅಲ್ಟಿಮೇಟ್ ಅಲ್ಲ, ಅದ್ರ ಮೇಲೆ ಎಲ್ಲ ಮಾಡ್ತೀವಿ ಅಂತ ಅಲ್ಲ. ತಗೋತಾರೆ, ಸಮೀಕ್ಷೆನೂ ತಗೋತಾರೆ. ಇವರ ರಾಜಕೀಯ ಅನುಭವ, ಈಗ ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ರಾಜಕೀಯ ಅನುಭವದ ಮುಂದೆ ನೀವು ಸಮೀಕ್ಷೆ ಮೇಲಾಗುತ್ತೋ ಅವ್ರ ಅನುಭವ ಮೇಲಾಗುತ್ತೆ. ಎಕ್ಸಾಕ್ಟ್ಲಿ ಇದನ್ನೇ ನಾನು ಮಧ್ಯಾಹ್ನ ಮಾತಾಡಿದೆ ಸರ್. ಸಿದ್ದರಾಮಯ್ಯನವರ ಅನುಭವಕ್ಕೆ, ನಾಯಕತ್ವಕ್ಕೆ, ವೈಯಕ್ತಿಕ ವರ್ಚಸ್ಸಿಗೆ ಸರ್ ಇದು ಹಿಂದೆ ಮುಂದೆ ಮಾಡ್ತಿರೋ ಧಕ್ಕೆ ಸರ್. ಅದು ಇಲ್ಲ, ಧಕ್ಕೆ ಅಲ್ಲ. ಅನುಭವನ ನೀವು ಪ್ರಶ್ನೆ ಚಿಹ್ನೆ ಇಟ್ಬಿಡ್ತಿದ್ದೀರಿ. ಅನುಭವ ಮುಂದೆ ಸಿದ್ದರಾಮಯ್ಯ ಅವ್ರ ಅನುಭವ ಇಲ್ವಾ ಸರ್? ಅವ್ರಿಗೆ ಗೊತ್ತಿಲ್ವಾ ಸರ್ ಅವ್ರ ಸ್ಪರ್ಧೆ ಮಾಡಿದ್ರೆ ಏನು? ಅದನ್ನೇ ಹೇಳ್ತೀರಾ ಅಂತದ್ದು. ಅವ್ರ ಅನುಭವ ಇರೋದ್ರಿಂದಲೇ ಈಗ ಬಾದಾಮಿನಲ್ಲಿ ಜನ ಹೆಲಿಕಾಪ್ಟರ್ ಕೊಡ್ತೀವಿ, ನೀವು ನಮ್ಮ ಕ್ಷೇತ್ರ ಬಿಡಬೇಡಿ ಅಂದ್ರು. ಹೌದು, ಅವ್ರು ಏನು ಹೇಳಿದ್ರು, ನನಗೆ ಆಗ್ತಾ ಇಲ್ಲ, ಯಾಕೆಂದರೆ ದೂರ ಜಾಸ್ತಿ ಆಗಿದೆ. ಒಬ್ಬ ಶಾಸಕ ಆಗಿ ನಾನು ಯಾವಾಗಲೂ ಅಲ್ಲಿ ಬರಬೇಕಾಗುತ್ತೆ, ಬಂದು ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ. ಅದು ಬಿಟ್ಟರೆ ನನಗೆ ಬಾದಾಮಿ ಇಶ್ಯೂನಲ್ಲಿ ಇಶ್ಯೂ ಇಲ್ಲ. ಜನ ಪ್ರೀತಿ ಮಾಡಿದ್ದಾರೆ, ಗೌರವ ಕೊಟ್ಟಿದ್ದಾರೆ, ನನ್ನ ಆಯ್ಕೆ ಮಾಡಿದ್ದಾರೆ, ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಚಾಮುಂಡೇಶ್ವರಿನಲ್ಲಿ ಕರೆದ್ರು ಅವ್ರಿಗೆ. ಇವತ್ತಲ್ಲಿ ಆದಂಥ ಬೆಳವಣಿಗೆಯಿಂದ ಚಾಮುಂಡೇಶ್ವರಿನಲ್ಲಿ ಬಂದು ಭಾಳ ಜನ ಒತ್ತಾಯ ಮಾಡಿ ಕರ್ಕೊಂಡೋಗಿ ಅವರಿಗೆ, ಇಲ್ಲ ನೀವು ಇಲ್ಲೇ ಬನ್ನಿ ಅಂದರು. ಇಲ್ಲ ನಾನು ಚಾಮುಂಡೇಶ್ವರಿ ಬೇಡ, ನೀವು ಯಾರು ನಿಂತ್ಕೊಳ್ಳಿ ಅಂತ ಮಾತನ್ನು ಹೇಳಿದ್ರು. ಹಾಗಾಗಿ ಅವರು ಈಸ್ ಎ ಮೆಚ್ಯೂರ್ಡ್ ಲೀಡರ್. ಪಾರ್ಟಿ ಈಸ್ ಗೈಡಿಂಗ್ ಹಿಮ್. ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯರವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾಳೆ ಸಾಯಂಕಾಲದಲ್ಲಿ ಒಂದು ಒಳ್ಳೆ ನಿರ್ಧಾರವನ್ನು ತಗೋತಾರೆ. ಕೋಲಾರನೋ ವರ್ಣನೋ ಮತ್ತೊಂದೋ ಎಲ್ಲೇ ನಿಂತರೂ ಸಿದ್ದರಾಮಯ್ಯನವರು ಅಸೆಂಬ್ಲಿಲಿ ಇರ್ತಾರೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ವಿಶ್ವಾಸ ಇದೆ. ಅಲ್ಲ, ಈ ಹಂತದಲ್ಲಿ ಮಹೇಶ್ ಅವರೇ ಕೋಲಾರದಿಂದ ಹಿಂಜರಿದ್ರೆ ನೀವು ಸುಮ್ಮನಿರ್ತೀರಾ? ಅಲ್ಲ ನೋಡಿ, ನಾನ್ ನಿಮ್ಗೊಂದ್ ಮಾತು ಹೇಳ್ತೀನಿ. ಹಿಂದೆ ಒಂದು ನಮ್ಮ ಗಂಗಾವತಿ ಪ್ರಾಣೇಶ್ ಯಾವಾಗ್ಲೂ ಒಂದ್ ಕತೆ ಹೇಳ್ತಿರ್ತಾರೆ. ಏನಂತಂದ್ರೆ, ಒಬ್ಬ ವ್ಯಕ್ತಿಗೆ ರಾತ್ರಿ ನಾಯಿ ಬಂದಂಗ ಆಗತ್ತೆ ಅಂತ. ಆಗ ಅವ್ನು ಕೇಳ್ತಾರೆ, ಸಿಂಡಿಕೇಟ್ ಬ್ಯಾಂಕ್ ಸಾಲ ಮಾಡಿದ್ಯಾ ಅಂತ ಒಂದ್ ಕತೆ ಹೇಳ್ತಾ ಇರ್ತಾರೆ. ಹಾಗೆ ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ ಅಂದ್ರೆ, ಚರಣ್ ಅವ್ರು ಹೇಳಿದ್ರು,
ಯಾರ್ಯಾರಿಗೆ ಅವರು ಕುತಂತ್ರ ಮಾಡಿದ್ರು ಅಂತೇಳಿ. ಅವ್ರಿಗೆ ಬಹುಶಃ ಅವ್ರಿಗೆ ಈಗ ಅನ್ನಿಸ್ತಾ ಇರ್ಬೋದು, ಅವ್ರು ಮಾಡಿರ್ತಕ್ಕಂತ ಏನು ಆ ಅಕೃತ್ಯ ಇದೆಯಲ್ಲ ಅದಕ್ಕೆ ಅವ್ರಿಗೆ ಮರಿ ಕಳಿಸ್ಬೋದು ಅಂತಕ್ಕಂತ ಆತಂಕ ಅವರಲ್ಲಿ ಇರ್ಬೋದು. ಹೇಗೆ ಪರಮೇಶ್ವರ್ ಅವ್ರನ್ನ, ಹೇಗೆ ಬೇರೆ ಬೇರೆಯವ್ರನ್ನೆಲ್ಲ ರಾಜಕಾರಣದ ಒಳಗಡೆಲೆ ಅವರು ಹೊಸಕ್ಕೆ ಹಾಕಿದ್ರು ತಮ್ಮ ತಂತ್ರಗಾರಿಕೆ ಮುಖಾಂತರ ಅಂತೇಳಿ, ಅದು ಅವ್ರಿಗೆ ರಿಬೇಟ್ ಆಗ್ಬೋದು ಅಂತಕ್ಕಂತ ಒಂದು ಭಯದ ಕಾರಣಕ್ಕೋಸ್ಕರ ಈ ತರದೆಲ್ಲ ಇರ್ಬೋದು. ಆದ್ರೆ ಹೈಕಮಾಂಡ್ ಯೋಚನೆ ಸಹಜವಾಗಿ ನಾವು ಇಷ್ಟೊಂದೆಲ್ಲ ಬಿಂಬಿಸಿದ್ದೀವಿ, ನಾವು ಅವರನ್ನ ಬಹಳ ಶ್ರೇಷ್ಠ ನಾಯಕರು ಅಂತ ನಮ್ಮ ರಮೇಶ್ ಅವರು ಹೀಗೆ ಹೇಳ್ತಾನೆ ಇದ್ರು, ನಮ್ಮ ಸ್ನೇಹಿತರು ಗೊತ್ತಾಯ್ತಾನೆ. ನಾವೇನ್ ಅದನ್ನ ಅಲ್ಗಳಿತಾ ಇಲ್ಲ. ನಾನ್ ಹೇಳ್ತಕ್ಕಂಥದ್ದು ಇಷ್ಟೆಲ್ಲ ಶ್ರೇಷ್ಠತೆ ಇರ್ತಕ್ಕಂಥ ವ್ಯಕ್ತಿಗೆ ಈ ತನ್ನ ಒಂದು ಕ್ಷೇತ್ರವನ್ನ ತೀರ್ಮಾನ ಮಾಡತಕ್ಕಂತ ಒಂದು ಅಸಮರ್ಥತೆ ಯಾಕೆ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು. ಅದು ಅದ್ರಲ್ಲಿ ಯಾವ ಸ್ಟ್ರಾಟಜಿ ಇದೆ, ಅದ್ರಲ್ಲಿ ಯಾವ ತಂತ್ರಗಾರಿಕೆ ಇದೆ? ಒಂದು ತಿಂಗಳು ಮುಂಚೆ ಯಾವ್ದಾದ್ರು ಒಂದು ಕ್ಷೇತ್ರದ ಅಭ್ಯರ್ಥಿ ನಾನು ಅಂತ ಹೇಳೋದ್ರಲ್ಲಿ ಯಾವ ಗಾರಿಕೆ ಇದೆ, ಏನ್ ತಂತ್ರಗಾರಿಕೆ ಅಂತ ಹೇಳ್ಬೇಕು. ಆಯ್ತು, ಅಲ್ಲಿಗೆ ಚರಣಗೌಡ್ರೆ ಈ ಸಲಹೆ ಒಂದು ರೀತಿಯಲ್ಲಿ ಏನೋ ಒಂದ್ ಮಾಡಿದ್ರೆ, ಈಗ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ಆದರಣೀಯ ನರೇಂದ್ರ ಮೋದಿ ಅಲ್ಲ, ಒಂದ್ ನಿಮಿಷ ಮಹೇಶ್ ಜಿ, ಒಂದ್ ನಿಮಿಷ ರಮೇಶ್ ಬಾಬು ಹೇಳಿ. ಮಹೇಶ್ ಅವ್ರು ಹೇಳಿದ್ನ ನಾನು ಒಪ್ಕೋತೀನಿ. ನಾವಾಯ್ತು, ನಾವು ಕಾಂಗ್ರೆಸ್ ಪಾರ್ಟಿ, ನಾವು ಸಿದ್ದರಾಮಯ್ಯನವರು ಅವ್ರು ಒಂದು ತಿಂಗಳು ಮುಂಚೆ ಯಾಕೆ ಕೇಳ್ಬೋದು? ನಾವು ಆಯ್ತು ಸಿದ್ದರಾಮಯ್ಯ ಹೇಳ್ತೀವಿ, ನೀವೇ ಕೇಳ್ತಿಲ್ಲ. 220 ಕ್ಷೇತ್ರ ಮುಚ್ಚಿಡ್ಕೊಂಡು ಕೂತಿದ್ದೀರಲ್ಲ, ನೀವೇಳಿ ಫಸ್ಟ್ ಯಾರು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ಅಂತ ನಮಗ್ ಕೇಳಕ್ ಮುಂಚೆ. ಇವ್ರದ್ದು ಮುಚ್ಚಿಟ್ಕೋತಾರೆ, ಇನ್ನೊಂದು ಪಾರ್ಟಿಗೆ ಹೇಳಕ್ ಬರ್ತಾರೆ. ನೀವ್ ಯಾಕೆ ಹೇಳಿ, ನೀವ್ ಹೇಳಿ ಅಂತೇಳಿ. ನಮ್ದು ನೋಡ್ರಿ, ನಾಳೆನೆ ಬಿಡುಗಡೆ ಮಾಡ್ತೀವಿ 130 ಕ್ಷೇತ್ರಕ್ಕೆ ನಾಳೆನೆ ಪಟ್ಟಿ ಬಿಡುಗಡೆ ಮಾಡ್ತೀವಿ. ನಿಮ್ದೇಳಿ ನಿಮ್ ತಾಕತ್ತೆ ಏನು ಅಂತ ನಮ್ಗೆ ಹೇಳೋದಕ್ ಮುಂಚೆ ನೀವು ನೋಡಿ ಸನ್ಮಾನ್ಯ BS ಯಡಿಯೂರಪ್ಪನವರು ಅವರು ವಿಧಾನಸೌಧದ ಒಳಗಡೆ ಅವರ ಕಡೆ ಭಾಷಣದಲ್ಲೂ ಕೂಡ ಇದನ್ನ ಹೇಳಿದ್ರು. ಹೇಳ್ಸಿದ್ರೆ ಹೇಳಿಲ್ಲ, ನಮ್ಮ ರಾಜಕಾರಣ ಹೇಳ್ಸಿದ್ರೆ ನೀವು ಅವ್ರು ಹೇಳಿಲ್ಲ. ಅವ್ರ ಕೈಲಿ ಕಣ್ಣಲ್ಲಿ ನೀರಾಗಿ ಹೇಳ್ಸಿದ್ರಿ. ನಿಮ್ಗೆ ಆಯ್ತು, ನಿಮ್ ನಡೆಯಲಿ ರಿಟೈರ್ಮೆಂಟ್, ನಿಮ್ ನಿವೃತ್ತಿ ಜೀವನ ಸಾಕು ನಡೀಲಿ ಅಂತ ನೀವು ಹೇಳ್ಸಿದ್ದು. ನಾನೊಬ್ಬ ಅನುಭವಿ ರಾಜಕಾರಣ ಮಾಡಿ ಹೇಳ್ತೀನಿ, ಇದು ಯಾವ ರಾಜಕೀಯ ಪರಂಪರೆ ಇದು? ಒಂದು ಕ್ಷೇತ್ರವನ್ನ ಇಟ್ಕೊಂಡು ಅದನ್ನ ಕೃಷಿ ಮಾಡಿ ಅದನ್ನ ಸಂಪೂರ್ಣ ಮಾಡ್ಬೇಕಾಗಿರ್ತಕ್ಕಂಥದ್ದು ಇದು ಯಾವ ರಾಜಕಾರಣ ಅಂತ ಅವ್ರೊಂದು ವಿಚಾರವನ್ನ ಸನ್ಮಾನ್ಯ ಯಡಿಯೂರಪ್ಪನವ್ರು ಉಲ್ಲೇಖ ಮಾಡಿ. ನಾನು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಒಂದು ಆದರ್ಶವಾಗಿರ್ತಕ್ಕಂಥ ಒಂದು ಎತ್ತರದ ಎಲ್ಲರನ್ನೂ ಒಪ್ಕೊಳ್ತಕ್ಕಂಥ ಒಬ್ಬ ರಾಜಕಾರಣಿಯ ಯೋಚನೆ ಹೇಗಿರುತ್ತೆ, ಸಂಕುಚಿತ ಒಂದು 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 ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ತಮ್ಮ ವ್ಯಕ್ತಿತ್ವವನ್ನೇ ಡೌನ್ ಸೈಜ್ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಹೇಗಿರ್ತಾರೆ ಅನ್ನೋದಕ್ಕೆ ಉದಾಹರಣೆ ಸಿದ್ದರಾಮಯ್ಯನವರು. ನಾನು ಹೇಳ್ತಿರ್ತಕ್ಕಂಥದ್ದು ಯಾಕಷ್ಟಿತ್ತು ಅಂದ್ರೆ ಅವ್ರು ಆಗಲೇ ಇದು ನಮ್ಗೊಂದು ಮಾತು ಹೇಳ, ಚಾಮುಂಡೇಶ್ವರಿ ಸೋತ ಕಡೆ ಚುನಾವಣೆ ಅಂತ ಹೇಳಿದ್ರು, ಅವ್ರು ಅದನ್ನ ಮಾಡಿದ್ರ? ಕಟ್ಟ ಕಡೆ ಚುನಾವಣೆ ಅಂತ ಹೇಳಿದ್ರು ಅವರು. ಕೇಳ್ತಿದೆ ಮಹೇಶ್ ಜಿ, ಹೇಳಿ, ಅದನ್ನ ಸರಿಪಡಿಸ್ತೀನಿ ನಾನು, ನೀವು ಹೇಳಿ. ಅವ್ರು ಹೇಳ್ತಿದ್ರು ನೋಡಿ, ಚಾಮುಂಡೇಶ್ವರಿ ಸೋತ ನಂತರ ನಂದು ರಾಜಕಾರಣ ಮುಗೀತು ಅಂತ ಹೇಳಿದ್ರು. ಆ ಮಾತಿಗೆ ನಿಂತ್ಕೊಂಡ್ರ? ಹೇಳಿ, ಅವ್ರು ಹೇಳಿ. ಮೈಸೂರಿನಲ್ಲಿ ಸೋತ ಸಂದರ್ಭದಲ್ಲಿ ನಾನಿದ್ದೀನಿ, ನಾನು ವಿಟ್ನೆಸ್ ಇದ್ದೀನಿ. ಅವ್ರು ಏನ್ ಮಾತಾಡಿದ್ರು ಅಂತ ಮೈಸೂರಲ್ಲಿ ಇದ್ದೀನಿ ನಾನು. ಅವ್ರು ಹೇಳ್ತಾರೆ, ನನ್ನ ಇದು ಕಟ್ಟ ಕಡೆ ಚುನಾವಣೆ, ಇನ್ ಮುಂದಿನ ರಾಜಕಾರಣ ನನಗಿಲ್ಲ ಅಂತ ಹೇಳಿದ್ರು. ಆಯ್ತು, ಈಗ ಶಿವಕುಮಾರ್ ಅವ್ರು ಕೂಡ ಬಂದಿದ್ದಾರೆ. ಶಿವಕುಮಾರ್ ಅವ್ರು ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಶಿವಕುಮಾರ್ ಅವರೇ, ಈ ಪದೇ ಹಿಂದೂ ಮುಂದೂ ಆಯ್ತು, ಆದ್ರೆ ಈ ಬಾರಿ ಆಗಿದ್ದೇನು ಅಂದ್ರೆ ಹೈಕಮಾಂಡೇ ಸಲಹೆ ಕೊಡ್ತು, ನಿರ್ಧಾರ ಅಲ್ಲ. ಮತ್ತೆ ಕ್ಲಾರಿಫೈ ಮಾಡ್ತೀನಿ, ಸಲಹೆ ಕೊಟ್ಟಿದೆ, ನೀವು ಕೋಲಾರ ನೋಡ್ಬೇಡ್ರಪ್ಪ, ಅದೊಂದು ಸ್ವಲ್ಪ ರಿಸ್ಕ್ ಇರ್ಬೋದು, ನೀವು ಬೇರೆ ಕಡೆ ನೋಡಿ ಅಂತ. ಇದು ಒಳ ಸಂಚು, ಒಳ ಏಟು, ಕುತಂತ್ರ, ಷಡ್ಯಂತ್ರ ಪಕ್ಷದ ಒಳಗಿಂದಾನೇ ಆಗ್ತಿರ್ಬೋದು ಅನ್ನೋದರ ಪುರಾವೆ ಆಗ್ಬೋದಾ ಅಂತ ನೋಡಿ. ಅದು ಆ ತರ ಒಂದು ಅಭಿಪ್ರಾಯನ ಹೈಕಮಾಂಡ್ ಹೇಳಿರೋದು ಸಿದ್ದರಾಮಯ್ಯನವರ ಹಿತದೃಷ್ಟಿಯಿಂದಾನೇ ಹೇಳಿರ್ಬೋದು. ಯಾಕಂತಂದ್ರೆ ಒಂದು ಸೇಫ್ ಆಗಿ ಗೆಲ್ಲಿ ಇಂತ ಒಬ್ಬ ನಾಯಕ ನಮ್ಮ ಪಕ್ಷಕ್ಕೆ ಬೇಕು ಅಂತ. ಬಟ್ ಈ ಒಳ ಜಗಳ ಮತ್ತೆ ಬ್ಯಾಕ್ ಸ್ಟ್ಯಾಬಿಂಗು ಮತ್ತೆ ಇಂಡಿಫರೆನ್ಸಸ್ ಇರೋದು ಪಾರ್ಟಿಯಲ್ಲಿ, ಅದನ್ನೇ ಇಟ್ ಹಸ್ ಕಮ್ ಟು ದಿ ಫೋರ್. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂತಂದ್ರೆ ಇವತ್ತು ಕೋಲಾರದಲ್ಲಿ ಈ ತರದ ಒಂದು ಸಮಸ್ಯೆ ಇರೋದಕ್ಕೇನೆ ಅವ್ರನ್ನ ಕರೆದು ಹೇಳಿರುವಂತ ಒಂದು ಪ್ರಸಂಗ ಇವತ್ತು ಬಂದಿರೋದು. ಅಂದ್ರೆ ಆಲ್ ಈಸ್ ನಾಟ್ ವೆಲ್ ಅನ್ನೋದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ಮನವರಿಕೆ ಆಗ್ಬೇಕಾಗಿದೆ. ಇವತ್ತು ಅವ್ರ ಹಿಂದೆ ಗೊತ್ತಿರೋರು, ಅವ್ರ ಪಕ್ಷದಲ್ಲೇ ಇರೋರು, ಅವ್ರ ಪಕ್ಷದಲ್ಲಿ ಇಲ್ಲದೆ ಇರೋರು, ಮತ್ತೆ ಕಾರ್ಯಕರ್ತರಲ್ಲಿ ಇರುವಂತ ಡಿಫ್ರೆನ್ಸಸ್, ಇದೆಲ್ಲ ಡೆಫಿನೆಟ್ ಆಗಿ ಅದು ಹೊರಗಡೆ ಬಂದಿದೆ ನಿಖಿಲ್. ಅದು ಅಲ್ಲ ಸರ್, ಜನಾಭಿಪ್ರಾಯ ಒಂದು, ಸಮೀಕ್ಷೆ ಅಭಿಪ್ರಾಯನೂ ಅದೇ ಆಗಿರ್ಬೇಕು. ಇವತ್ತು ಜನ ಬಂದಿರೋದು ನೋಡಿದ್ರೆ ಸಮೀಕ್ಷೆ ನೀವು ಎಲ್ಲೇ ಮಾಡಿದ್ರು ಸಿದ್ದರಾಮಯ್ಯ ಅವ್ರ ಪರ ಬರೋಂಗಿದ್ಯಪ್ಪ ರಿಸಲ್ಟು.
ಆದರೆ ಸಮೀಕ್ಷೆ ಹೇಳುತ್ತಂತೆ ಸಿದ್ದರಾಮಯ್ಯನವ್ರ ವಿರುದ್ಧ ಇದೆ ರಿಸಲ್ಟು ಅಂತ. ಇದೆಂಗ್ ನಾವು ಅರ್ಥ ಮಾಡ್ಕೊಳ್ಳೋದು? ಇದೆಲ್ಲ ನೋಡಿ, ಸಮೀಕ್ಷೆಗಳು ನಿಮ್ಗೂ ನನ್ನಷ್ಟೇ ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೀನಿ ಸಮೀಕ್ಷೆಗಳು ಹೆಂಗ್ ಮಾಡ್ತಾರೆ ಅಂತ ಅನ್ಬಿಟ್ಟು. ಇವತ್ತು ಬಹಳಷ್ಟು ಸಮೀಕ್ಷೆಗಳು ಉಲ್ಟಾ ಆಗ್ತಾ ಇದಾವೆ. ಅಂದ್ರೆ ಸಮೀಕ್ಷೆಯಲ್ಲಿ ಒಂದು ಲಿಮಿಟೆಡ್ ಕಾಂಪೋನೆಂಟ್ ನ ಇಟ್ಕೊಂಡ್ಬಿಟ್ಟು ಒಂದು ಸ್ಯಾಂಪಲ್ ಸೈಜ್ ಫ್ರೇಮ್, ಲಿಮಿಟೆಡ್ ಸ್ಯಾಂಪಲ್ಸ್ ಅಲ್ಲಿ ಅವರು ಅನಲೈಸ್ ಮಾಡ್ತಾರೆ. ಆದ್ರೆ ಇವತ್ತು ಗ್ರೌಂಡ್ ರಿಯಾಲಿಟಿ ಹೋಗಿ ನೋಡಿದಾಗ ಆದಷ್ಟು ಇವತ್ತು ಬಂದಿದ್ದ ಜನ ಇರ್ಬೋದು, ಇಲ್ಲಾಂದ್ರೆ ಕೋಲಾರದಲ್ಲಿ ನೀವು ಹೋಗಿ ಇಡೀ ಕ್ಷೇತ್ರನ ಓಡಾಡಿದ್ರೆ ಗೊತ್ತಾಗುತ್ತೆ. ಬಹಳ ಜನ ಇವತ್ತು ಸಿದ್ದರಾಮಯ್ಯನವ್ರು ಬಂದ್ರೆ ಏನೋ ಒಂದು ಒಳ್ಳೇದಾಗುತ್ತೆ, ಈ ಕ್ಷೇತ್ರ ಡೆವಲಪ್ ಆಗುತ್ತೆ, ನಮ್ಗೆ KC ವ್ಯಾಲಿ ನೀರ್ ತಗೊಂಡ್ಬಂದಿದ್ರು, ಈ ಫ್ಯಾಕ್ಟರೀಸ್ ನೆಲ್ಲ ಇಟ್ಕೊಂಡು ಇವತ್ತು ಜನ ಅವ್ರ ಪರವಾಗಿದ್ದಾರೆ. ನಾಯಕರು ಇದಾರೋ ಇಲ್ಲೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇರ್ಬೋದು ಇಲ್ಲೇನು ಇರ್ಬೋದು, ಆ ಡಿಫ್ರೆನ್ಸಸ್ ಇರ್ಬೋದು. ಬಟ್ ಜನ ಅಂತೂ ಕೋಲಾರ ಜಿಲ್ಲೆಯಿಂದ ಪ್ರತಿನಿಧಿಸಿದ್ರೆ ಈ ಊರ್ಗೇನಾದ್ರು ಒಂದು ಅಭಿವೃದ್ಧಿ ಆಗುತ್ತೆ, ಅವ್ರು ನಿಂತಿರೋ ಬಾದಾಮಿ ಇರ್ಬೋದು, ಇಲ್ಲಾಂದ್ರೆ ಮೈಸೂರು ಇರ್ಬೋದು, ಈ ಕಡೆ ಎಲ್ಲ ಡೆವಲಪ್ ಆಗಿರೋದ್ರಿಂದ ಅವರು ಆ ತರದ ಒಂದು ಏನು ನಂಬಿಕೆ ಇದೆ. ಆಮೇಲೆ ಎರಡನೇದಾಗಿ ಇವತ್ತು ಬಂದಂತ ಎಮೋಷನಲ್ ಜನ ಅಲ್ಲ. ಯಾಕೆ ಅಂತಂದ್ರೆ ಕಳೆದ 1.5 ತಿಂಗಳಿಂದ 9 ಜನ ಕೌನ್ಸಿಲರ್ಸ್ ಏನಿದ್ದಾರೆ ಬೇರೆ ಪಾರ್ಟಿಯವರು ಇವ್ರ ಜೊತೆ ಬಂದಿದ್ದಾರೆ. ಆಮೇಲೆ ವರ್ತೂರ್ ಪ್ರಕಾಶ್ ಜೊತೆ ಇದ್ದಂತ ಕೆಲವು ಅಭಿಮಾನಿಗಳು ಇದ್ ಕಡೆ ಬಂದಿದ್ದಾರೆ. ಅದೇ ತರ JDS ಇಂದಾನು ಬಂದಿದ್ದಾರೆ, BJP ಇಂದಾನು ಬಂದಿದ್ದಾರೆ. ಈ ತರದ ಒಂದು 1.5 ತಿಂಗಳಿಂದ ಇವ್ರಿಗೆ ಕೆಲಸ ಮಾಡಿ ಆನ್ ದಿ ಗ್ರೌಂಡ್ ಏನೋ ಒಂದು ಆಫ್ ಹ್ಯಾಂಡೆಡ್ ಆಗಿ ಇಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದಿದ ತಕ್ಷಣ ಅವ್ರ ಕಥೆ ಏನಾಗಿರ್ಬೇಕು. ಹಂಗಾಗಿ ಇವತ್ತು BJP ಇರ್ಬೋದು, JDS ಗಿರ್ಬೋದು, ಒಂದು ಪೊಲಿಟಿಕಲ್ ಕವರ್ಡ್ ಅಂತ ಸಿದ್ದರಾಮಯ್ಯನವ್ರಿಗೆ 40 ವರ್ಷಗಳ ರಾಜಕಾರಣ ಮಾಡಿದ್ರೇನು ಇದನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಕಳೆದ 2 ದಿನದಿಂದ ಅವ್ರಿಗಿದ್ದಂತ ಒಂದು ಕರಿಷ್ಮಾ ಬಹಳಷ್ಟು ಎಲ್ಲೋ ಒಂದ್ ಕಡೆ ಡೆಂಟ್ ಆಗಿದೆ. ಸರ್ ನಾನು ಅದನ್ನೇ ಕೇಳಿದೆ ಶಿವಕುಮಾರ್ ಸರ್, ನಾನು ಅದನ್ನೇ ಕೇಳಿದೆ. ರಮೇಶ್ ಬಾಬು ಅವ್ರು ಇದ್ದಾರೆ ನನ್ನ ಜೊತೆ, ನಾನು ಸರ್ಗೆ ಕೇಳಿದೆ, ಅದನ್ನೇ ಹೇಳಿದೆ. ಸರ್ ಅವ್ರಿಗೆ ಇಷ್ಟು ಅನುಭವ ಇದೆ, ವೈಯಕ್ತಿಕ ವರ್ಚಸ್ಸಿದೆ, ನಾಯಕತ್ವ ಅನ್ನೋದು ತಮ್ಮಲ್ಲೇ ತಾವು ಬೆಳೆಸ್ಕೊಂಡು ನಿಂತಿರೋದು. ನೀವು ಪದೇ ಪದೇ ಹಿಂದೆ ಮುಂದೆ ಮಾಡ್ತಿದ್ರೆ ಅವ್ರು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಲಿಲ್ವಾ ನನಗೆ ಇಚ್ಛೆ ಇದೆ ಬಟ್ ಹೈಕಮಾಂಡಿಗೆ ಬಿಡ್ತೀನಿ, ಹೈಕಮಾಂಡ್ ಹೇಳ್ತಿದೆ ಅಲ್ಲಿ ನಿಲ್ಲೋದ್ರ ಬಗ್ಗೆ ಯೋಚನೆ ಮಾಡಿ, ನಿಲ್ದೇ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಅವರ ವರ್ಚಸ್ಸಿಗೇನೆ ಧಕ್ಕೆ ಆಗ್ಲಿಲ್ವಾ? ಇದು ಇಟ್ ಈಸ್ ಕಾಸಿಂಗ್ ಡ್ಯಾಮೇಜ್ ಟು ಹಿಸ್ ರೆಪ್ಯುಟೇಷನ್ ಅಲ್ವಾ ಶಿವಕುಮಾರ್ ಅವರೇ? ಡೆಫಿನೆಟ್ಲಿ ಇಟ್ ಹಸ್ ಕಾಲ್ಡ್ ಡ್ಯಾಮೇಜ್ ಟು ಹಿಸ್ ರೆಪ್ಯುಟೇಷನ್. ಯಾಕಂತಂದ್ರೆ ನಾನು ಹೇಳಿದ್ನಲ್ಲ, ಈ ತರದ ಎಲ್ಲಾ ಕೆಲಸನೂ ಮುಗ್ದಿದೆ. ಬಹಳಷ್ಟು ಜನ ಕೆಲಸ ಮಾಡ್ತಾ ಇದಾರೆ, ಬೂತ್ ಲೆವೆಲ್ ಅಲ್ಲಿ ಇರ್ಬೋದು, ಎಲ್ಲಾ ತರಾನು ತಯಾರಿ ತಗೊಂಡಾಗ ಈ ತರ ಹೇಳ್ಬಾರ್ದಾಗಿತ್ತು ಅವರು ಒಂದು. ಆಮೇಲೆ ಹೋಗಕ್ ಮೊದ್ಲೇನೆ ಹೈಕಮಾಂಡ್ ಯಾಕೆ ಅವ್ರಿಗೆ ಬೇಡ ಅಂತ ಇದಾರೆ ಅಂದ್ರೆ, ಕಳೆದ ಬಾರಿ ನೀವು ಚಾಮುಂಡೇಶ್ವರಿ ಎಲೆಕ್ಷನ್ ನೋಡಿದ್ರೆ ನಿಖಿಲ್ 12 ದಿನಗಳ ಕಾಲ 14 ದಿನಗಳ ಕಾಲ ಒಂದೇ ಕಡೆ ಅವ್ರನ್ನ ಕಟ್ಟಾಕಿದ್ರು. ಒಂದ್ ಕಡೆ BJP ಅಂತ ಎಫೆಕ್ಟಿವ್ ಕ್ಯಾಂಡಿಡೇಟ್ ನ ಹಾಕ್ಲಿಲ್ಲ. JDS ನವ್ರಿಗೆ ಅಂದಿನ ಶ್ರೀನಿವಾಸ್ ಪ್ರಸಾದ್ ಇರ್ಬೋದು, ಬಹಳಷ್ಟು ಜನ ಕಾಂಗ್ರೆಸ್ ಅಲ್ಲಿ ಇರೋರು ಎಲ್ಲರೂ ಬಹಳ ಜನ ಸಹಕಾರ ಕೊಟ್ಟಿದ್ರಿಂದ GT ದೇವೇಗೌಡರಿಗೆ 36,000 ಅಂತರ ಅಂದ್ರೆ ಅದ್ರ ಕಡಿಮೆ ಅಂತರ ಅಲ್ಲ. ಆ ತರದ ಒಂದು ಇನ್ನೊಂದ್ಸರಿ ರಿಪೀಟ್ ಆಗಬಾರ್ದು. ಕೋಲಾರದಲ್ಲೂ ಆ ತರ ಏನಾದ್ರು ಆಗಿ ಇವ್ರು ಅಲ್ಲೇ ಹೋಗಿ 10 ದಿನ 12 ದಿನ ಉಳ್ಕೊಂಡ್ರೆ ಪಕ್ಷ ಕ್ಯಾಂಪೇನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅವ್ರು ಒಳ್ಳೆ ದೃಷ್ಟಿಯಿಂದ, ಅವರ ಪಕ್ಷದ ದೃಷ್ಟಿಯಿಂದ, ಮತ್ತೆ ಒಂದೊಂದು ಸೀಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಟ್ಟೆ ಟ್ರಯಾಂಗಲ್ ಕಂಟೆಸ್ಟ್ ಅಲ್ಲಿ ಅದನ್ನ ಹೇಳಿರ್ಬೋದು. ಬಟ್ ನಾನು ಮಹೇಶ್ ಅವ್ರಿಗೆ ಚರಣ್ ಅವ್ರಿಗೆ ಕೇಳ್ತೀನಿ. ಮಹೇಶ್ ಅವರೇ, ಚರಣ್ ಅವ್ರು ಫಸ್ಟ್ ಹೇಳಿ ಸರ್. ನಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋವಂಥದ್ದು ಹೈಕಮಾಂಡಿಗೆ ಗೊತ್ತಿದೆ ಸರ್, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಸಿದ್ದರಾಮಯ್ಯನವ್ರು ಇವತ್ತೇನು ಹೇಳಿದ್ರು, 1% ರಿಸ್ಕ್ ಇದ್ರೂ ಬೇಡ ನೋಡಿ ಅಂತ ಹೇಳಿದ್ದಾರೆ ಅಂತ. 1% ರಿಸ್ಕ್ ಅಂತಾನೆ ತಗೊಳ್ಳೋಣ. ಆ ರಿಸ್ಕ್ ಬಗ್ಗೆ ನಮ್ಗೆ ಯಾರಿಗೂ ಕಾಣ್ತಿಲ್ಲಪ್ಪ. ಲೆಟ್ಸ್ ಸೇ ಅವ್ರಿಗೆ ಹೆಂಗೆ ಕಾಣ್ತಿದೆ ಸರ್? ಈಗ ಚಾಮುಂಡೇಶ್ವರಿಗೆ ಹೋದಾಗ ಇನ್ ಜನರಲ್ ಎಲ್ಲರಿಗೂ ಗೊತ್ತಿತ್ತು ಚಾಮುಂಡೇಶ್ವರಿ ಸೋಲ್ತಾರೆ ಅಂತ. ಸಿದ್ದರಾಮಯ್ಯವರು ಅವತ್ತು ಅವರೇ ಡಿಸಿಷನ್ ತೊಗೊಂಡ್ರು, ಚಾಮುಂಡೇಶ್ವರಿ ಜನ ನನಗೆ ಹೆಂಗೆ ಕೈ ಬಿಟ್ಬಿಡ್ತಾರೆ, ನಾನು ಇಷ್ಟು ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ಸಿದ್ದರಾಮಯ್ಯನವರು ಪ್ರತಿನಿಧಿಸಿದ ಯಾವುದೇ ಕ್ಷೇತ್ರಗಳು ನೋಡಿ ಸರ್, ಇವತ್ತು ರಾಮನಗರ, ಚನ್ನಪಟ್ಟಣ ಇರ್ಬೋದು, ಹಾಸನಗಳಿರ್ಬೋದು, ಶಿವಮೊಗ್ಗ ಇರ್ಬೋದು, ಆ ಲೆವೆಲ್ಗೇನು ಸಿದ್ದರಾಮಯ್ಯವರು ಒಂದು ಜಿಲ್ಲೆನ ಅಭಿವೃದ್ಧಿ ಮಾಡಿ, ಅವರು ಯಾವುದೋ ಸ್ಕೀಮ್ಗಳು ಕೊಡೋದ್ರಲ್ಲಿ ಆ ಥರ ಒಂದು ರಾಜ್ಯದ ಆ ಥರ ಸಿದ್ದರಾಮಯ್ಯವ್ರದ್ದು ಒಂದು ನಾಯಕತ್ವ ಅಳಿಯೋದಕ್ಕೆ ಹಲವಾರು ಮಾನದಂಡ ಇರ್ಬೋದು ಸರ್. ಒಂದು ಕ್ಷೇತ್ರ ಜಿಲ್ಲೆ ಅಂತ ನೋಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಾಜಕೀಯ ಇಲ್ಲ. ಇಂದಿರಾ ಕ್ಯಾಂಟೀನು, ಸ್ಕೀಮ್ ರಾಜಕೀಯ, YSR ರಾಜಶೇಖರ ರೆಡ್ಡಿ ಅವ್ರ ಥರ ರಾಜಕೀಯ. ಈಗ ವರುಣ ಆಗಲೇ ಅವರು 3 ಸಲ ಆಯಿತು ಮಗಂದು. ಇವತ್ತು ವರುಣಾ ಕ್ಷೇತ್ರ ಯಾವುದೇ ಒಂದು CM ಇದ್ದಿದ್ದ ಕ್ಷೇತ್ರ ಥರ ಇದೆಯಾ ಸರ್? ಅದು ಒಂದು CM ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, CM 5 ವರ್ಷ ಇದ್ದರೆ ಈ ಕ್ಷೇತ್ರ ಏನೆಲ್ಲ ಮಾಡ್ಬೋದು ಅಂತ. ಒಂದು ಹಾಸ್ಪಿಟಲ್ ದೊಡ್ಡದು, ಒಂದು ಇಂಜಿನಿಯರಿಂಗ್ ಕಾಲೇಜು, ಅಥವಾ ಒಂದು ಇಂಡಸ್ಟ್ರಿಯಲ್ ಏರಿಯಾನೋ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನೋ ಒಂದು ಬರುತ್ತೆ, ಉದ್ಯೋಗ ಅದು ಇದು ಎಲ್ಲ ಸೃಷ್ಟಿ ಆಗುತ್ತೆ.
ಸಿದ್ದರಾಮಯ್ಯನವರು ಆ ಥರ ಇಂಪಾರ್ಟೆನ್ಸ್ ಕೊಟ್ಟು ಯಾವ ಕ್ಷೇತ್ರ ಸರ್ ಹಂಗಂದ್ರೆ ನಾನು ರಮೇಶ್ ಬಾಬು ಅವ್ರಿಗೆ ಅದೇ ಪ್ರಶ್ನೆ ಕೇಳಬೇಕೀಗ. ಸರ್ ಅವಾಗಲೇ ಮಹೇಶ್ ಅವರು ಹೇಳಿದ್ರು ನೋಡಿ, ಆರ್ ವಿ ದೇಶಪಾಂಡೆ ಅವ್ರನ್ನ ನೋಡಿ, ಯಡಿಯೂರಪ್ಪನವ್ರನ್ನ ನೋಡಿ, ಈ ಥರ ಉದಾಹರಣೆ ಕೊಟ್ಟರು. ನಾನು ಎರಡೂ ಪಕ್ಷದ ಒಂದೊಂದು ಉದಾಹರಣೆ ಕೊಟ್ಟೆ. ಯಾಕೆ ಅಂದರೆ ಸರ್ ಅವರು ಪಕ್ಷದ ಬಗ್ಗೆ ಗೊಂದಲ, ಕ್ಷೇತ್ರದ ಬಗ್ಗೆ ಗೊಂದಲ ಇಲ್ಲ. ಅವ್ರು ಒಂದು ಕ್ಷೇತ್ರ ಇದ್ದಾರೆ, ಅವ್ರು ಎಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಹೋಗಿ ಪ್ರಚಾರ ಮಾಡಲಿ ಬಿಡಲಿ, ಅವ್ರು ಗೆದ್ಕೊಂಡ್ಬರ್ತಾರೆ. ಸಿದ್ದರಾಮಯ್ಯನವ್ರಿಗೆ ಇದೇ ಇವತ್ತು ವೀಕ್ನೆಸ್ ಆಗೋಗ್ತಾ ಇದೆಯಾ? ಅವ್ರು ಒಂದು ಕ್ಷೇತ್ರ ಅಂತ ಸೀಮಿತವಾಗಿ ಆಗಲಿಲ್ಲ. ಈಗ ಇವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳ ಕ್ಷೇತ್ರ ಅಂದರೆ ಹೆಂಗಿರ್ಬೇಕು? ಬಂದೆ ಈಗ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸಿದ್ದರಾಮಯ್ಯನವ್ರ ಪರವಾಗಿ ಉತ್ತರ ಕೊಡೋದಕ್ಕೆ ಇಲ್ಲಿ ಕೂತಿದ್ದೇನೆ. ನಾನು ಪಲಾಯನವಾದಿ ಅಲ್ಲ. ನಿಮ್ಮ ಪ್ರಶ್ನೆಗೆ ಮತ್ತು ಮಹೇಶ್ ಪ್ರಶ್ನೆಗೆ ಬರೋಕ್ಕೆ ಮುಂಚೆ ನಮ್ಮ ಗೌಡ್ರಿಗೆ ಒಂದು ಮಾತು ಹೇಳ್ಬಿಡ್ತೀನಿ. ಇದೇ ಕುಮಾರಸ್ವಾಮಿರವರು ಪಾಪ ಅವರೇನೋ ಸಿ ಎಮ್ ಕ್ಷೇತ್ರ ಅಂತವ್ರೆ. ಅಲ್ಲಿ ಯಾರು ನೀರಾವರಿ ಯೋಜನೆ ಮಾಡಿದ್ರು, ಯೋಗೇಶ್ವರ್ ಮಾಡಿದ್ರು, ಕುಮಾರಸ್ವಾಮಿ ಮಾಡಿದ್ರು ಅಂತ ಇಡೀ ಜನ ಮಾತಾಡ್ತಾರೆ. ಅದಿರಲಿ, ನಾನು ಆ ಚರ್ಚೆಗೆ ಹೋಗಲ್ಲ. ಸ್ವತಃ ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಆಗಿತ್ಕೊಂಡು ಮೈಸೂರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಚನ್ನಪಟ್ಟಣ ಟಚ್ಚೇ ಮಾಡ್ತಿರ್ಲಿಲ್ಲ. ಅದೇ ಗಲಾಟೆಗಳಾಗಿ ಜನ ವಿರೋಧ ಆಗಿ ಈಗ 6 ತಿಂಗಳಿಂದ ಪಾಪ ಕ್ಷೇತ್ರ ಇಟ್ಕೊಂಡು ಕೂತಿದ್ದಾರೆ. ಇರಲಿ, ಜನ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆನೂ ಹೆಚ್ಚಿಗೆ ಚರ್ಚೆಗೆ ಮಾಡೋದಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯನವರು ಸಿ ಎಮ್ ಆಗಿದ್ದರು, ವರ್ಣ ಯಾಕೆ ಡೆವಲಪ್ ಮಾಡಿಲ್ಲ ಅಂತ ಹೇಳಿದ್ರು. ವರ್ಣಾಗ ನೀರಾವರಿ ಯೋಜನೆ ಯಾರು ತಂದರು, ಯಾರ ಕಾಲದಲ್ಲಿ ಆಯಿತು ಆ ಕಾಲುವೆ ಇಲ್ಲ ಅಂತೇಳಿ ಪಾಪ ಅವ್ರು ತಿರುಗಿಸಿ ನೋಡಬೇಕು. ಸಿದ್ದರಾಮಯ್ಯವ್ರಿಗೆ ಕೆಲಸ ಯಾರು ಇಡೀ ರಾಜ್ಯಕ್ಕೆ ಮಾಡಿದ್ದಾರೆ ಅವರು, ನಾಟ್ ಓನ್ಲಿ ವರ್ಣ. ಹಾಗಾಗಿ ಸಿದ್ದರಾಮಯ್ಯನವರು JDSನವ್ರ ಹತ್ರ BJP ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ಅಲ್ಲಿಗೆ ಬಿಡ್ತೀನಿ. ಎರಡನೇದು, ಮಹೇಶರು ನೀವು ಎತ್ತಿರ್ತಕ್ಕಂಥ ಪ್ರಶ್ನೆ ನಾನು ಭಾಳ ಸ್ಪಷ್ಟ ಇದ್ದೇನೆ ನೋಡಿ. ಈಸ್ ಎ ಮಾಸ್ ಲೀಡರ್. ಅವ್ರಿಗೆ ನಾಟ್ ಓನ್ಲಿ ಕೋಲಾರ ನೋಡಿ, ಅವರು ಯಾವತ್ತೂ ಸಹ ಬಾದಾಮಿ, ನೀವು ಹೋಗಿ ಇವತ್ತು ನೀವೇ ಸರ್ವೆ ಮಾಡ್ತಾ ಇದ್ದಾರೆ, ಹೋಗಿ ಬಾದಾಮಿಲಿ ನೋಡಿ ಎಷ್ಟು ಇವ್ರು CM ಆದಮೇಲೆ ಆ ಕ್ಷೇತ್ರ ರೆಪ್ರೆಸೆಂಟ್ ಮಾಡಿದ್ಮೇಲೆ ಎಷ್ಟು ಕೆಲಸ ಆಗಿದೆ ಅಂತೇಳಿ. ಆ ಕೆಲಸದ ಪ್ರಶ್ನೆ ಅಲ್ಲ, ಇವತ್ತು ಅವ್ರು ಎತ್ತಿರ್ತಕ್ಕಂಥ ಪ್ರಶ್ನೆ. ನನಗೆ ಕ್ಷೇತ್ರ ಬೆಂಗಳೂರಲ್ಲಿರಬೇಕಾಗತ್ತೆ ಹೆಚ್ಚು ಇಲ್ಲಿ ಸರ್ಕಾರದ ದೃಷ್ಟಿಯಿಂದ, ಮತ್ತು ಕೋಲಾರ ಆದರೆ ನಂಗೆ ಸಮೀಪ ಆಗ್ಬೋದು ಅಂತೇಳಿ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಸಹ ಫೈನಲ್ ಅಲ್ಲ, ಯಾವತ್ತೂ ಸಹ ಇದೇ ಫೈನಲ್ ಅಂತಿಮ ಅಂತಲೂ ಅವ್ರು ಹೇಳಿಲ್ಲ, ಇಲ್ಲ ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಇನ್ಕ್ಲೂಡಿಂಗ್ ಸಂತೋಷ್ ಲಾಡು ಭಾಳಷ್ಟು ಜನ ಅವ್ರಿಗೆ ಕ್ಷೇತ್ರವನ್ನು ಆಫರ್ ಕೊಟ್ಟಿದ್ದಾರೆ. ಅಲ್ಗಟ್ಟಿಗೆ ಭಾಳಷ್ಟು ಕ್ಷೇತ್ರ ಅವ್ರಿಗೆ ತುಮಕೂರಿಂದ ಮಧುಗಿರಿ ರಾಜಣ್ಣವ್ರು ಆಫರ್ ಕೊಟ್ಟರು, ತುಮಕೂರಲ್ಲಿ ಆಫರ್ ಕೊಟ್ಟರು, ಭಾಳಷ್ಟು ಕ್ಷೇತ್ರ. ಅಂದರೆ ನಾನು ನನ್ನ 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ಲೀಡ್ರಿಗೆ ಈ ಥರ ನಾನಾ ಕ್ಷೇತ್ರದಲ್ಲಿ ಆಫರ್ ಬಂದಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್. ನೀವು ಹೇಳಿದ್ದು ಒಪ್ಕೊತೀನಿ ನಾನು. ನೀವು ಹೇಳಿದ್ದು ಒಂದು ಲೈನಲ್ಲಿ ಒಂದು ಸೈಡು. ಈಗ ಒಂದು ಕಾಯಿನ್ ಅಂತಂದರೆ 2 ಮುಖ, ಈ ಕಡೆ ಇರುತ್ತೆ ಆ ಕಡೆ ಇರುತ್ತೆ. ಒಂದು ಸೈಡ್ ನೀವು ಹೇಳ್ತಾ ಇರೋದು ಒಪ್ಕೊತೀನಿ, ಯಾವುದೋ ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ಕ್ಷೇತ್ರಕ್ಕೆ ಹುಡುಕಾಟ ಮಾಡಬೇಕಂತೇಳಿ. ಯಾಕೆ ಹುಡುಕಾಟ ಮಾಡ್ತಾವ್ರೆ? ವರ್ಣನ ಮಗನಿಗೆ ಬಿಟ್ಕೊಟ್ರು, ಆ ಕಾರಣಕ್ಕೆ ಬೇರೆ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರು. ವರ್ಣ ಇನ್ನೇನು ಸೋತೇನೋ ಅವ್ರು ಬಂದಿಲ್ಲ ಅವರು. ಅದು ಒಂದು. ಎರಡನೇದು, ಯಾವ ಲೀಡ್ರಿಗೆ ಆ ತಾಕತ್ತಿರುತ್ತೆ, ನಾನು 16 ಕಡೆ ಯಾವ ಕ್ಷೇತ್ರಕ್ಕೆ ಬೇಕಾದ್ರೂ ಹೋಗ್ತೀನಿ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮೀಸಲಾತಿಯ 51 ಕ್ಷೇತ್ರವನ್ನು ಹೊರತುಪಡಿಸಿ 173 ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅವರು, ಬರೀ ಮಾತಲ್ಲ. ಅವರು ಕೊಪ್ಪಳದಲ್ಲಿ ಪಾರ್ಲಿಮೆಂಟ್ಗೆ ನಿಂತಿದ್ರು, ಚಾಮುಂಡೇಶ್ವರಿ ನಿಂತಿದ್ರು, ವರ್ಣ ನಿಂತಿದ್ರು, ಈ ಬಾದಾಮಿ ನಿಂತರು, ಈ ಕೋಲಾರಕ್ಕೆ ಹೋಗ್ತಾ ಇದ್ದಾರೆ. ಅದನ್ನ ಹೇಳಿ. ಮತ್ತೆ ಈಗ ಕುಮಾರಸ್ವಾಮಿನಲ್ಲೆಲ್ಲ ನಿಂತ್ಕೊತೀನಿ, ಎಲ್ಲೋ ದೇವರಿಪ್ಪರಿಗೆಲ್ಲ ನಿಂತ್ಕೊತೀನಿ ಅಂದ್ರೆ ಯಾಕೆ ಮತ್ತೆ ಹೊರಡು ಬಂದರು? ಹುಬ್ಳಿಗೆ ಹೋಗಿ ಮನೆ ಮಾಡಿದ್ರು, ಯಾಕೆ ಹೊರಡು ಬಂದರು? ಆಯಿತು, BJP ಇಷ್ಟೆಲ್ಲ ಮಾತಾಡ್ತಾರ, ಆ ನಳಿನ್ ಕುಮಾರ್ ಕಟೀಲ್ಗೆ ಬಿಟ್ಬಿಟ್ಟು ಬಂದು ಇಲ್ಲೆಲ್ಲ ನಿಂತ್ಕೊಳ್ಳೋಕೆ ಹೇಳಿ ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಹಿಂದೂ ಮುಸ್ಲಿಂ ಬೆಂಕಿ ಹಚ್ಬಿಟ್ಟು ಗೆಲ್ಲದಲ್ಲ. ಮಂಗಳೂರಲ್ಲಿ ಬಂದು ನಿಲ್ಲ ಕೇಳಿ ಅವ್ರಿಗೆ. ಸರ್ ಅಲ್ಲ, ನೀವು ಹೇಳಿದ ಪಾಯಿಂಟ್ ಏನೋ ಓಕೆ, ಬಟ್ ಆ ಒಂದು ಕ್ಷೇತ್ರವನ್ನ ಭದ್ರ ಮಾಡ್ಕೊಳ್ತಾ ಇರೋದು ಇವತ್ತು ನೋಡಿ ಸರ್ ಮಾತಾಡ್ತಾರೆ ಇವತ್ತು. ಇಲ್ಲ ಅವರು ಏನಾಗುತ್ತೆ ಅಂದ್ರೆ ಕುಣಿಲಾರ್ದಲ್ಲಿ ಏನೋ ಒಂದು ಅಂದ್ರು ಅನ್ನೋ ರೀತಿ ಅವ್ರ ಪಾಪ ಅವ್ರಿಗೆ ಆಗಿದೆ. ಅವರು ಸಿದ್ದರಾಮಯ್ಯ ಎಲ್ಲಿ ನಿಲ್ತಾರೆ ಏನಲ್ಲ ಪ್ರಶ್ನೆ, ನೀವೆಲ್ಲಿ ನಿಲ್ತೀರಾ, ನಿಮ್ಮ ಕ್ಷೇತ್ರಗಳೇನು ಅದೇಳಿ. ನೀವು ಇವತ್ತು ಬೊಮ್ಮಾಯಿ ಕ್ಷೇತ್ರ ಏನಾಗಿದೆ, ಶಿಗ್ಗಾಂವ್ ನಿಲ್ತಾರ ಹೇಳಿ ಅವರು. ಒಂದೇ ಓಡೋಗ್ತಾ ಇದ್ದಾರೆ ಅಲ್ಲಿಂದ. ಮಹೇಶ್ ಹೇಳಿ. ಒಂದ್ ನಿಮಿಷ ನಿಖಿಲ್, ರಾಜ್ಯದ ಬೇರೆ ಬೇರೆ ಕಡೆ ಚುನಾವಣೆಗೆ ನಿಲ್ಲೋ ಅಂತದ್ದು ದೊಡ್ಡ ಸಾಧನೆ ಅಲ್ಲ. ಹೊಟ್ಟೆ ಪಕ್ಷದ ರಂಗಸ್ವಾಮಿನೂ ನಿಂತಿದ್ರು, ಅದು ಪ್ರಶ್ನೆ ಅಲ್ಲ. ಸರ್ ಗೆದ್ದು ಬರ್ಬೇಕಲ್ಲಿ, ಬರೀ ನಿಂತು ಬಿಟ್ರಲ್ಲ ಚುನಾವಣೆಗೆ, ಗೆದ್ದು ಬರ್ಬೇಕಲ್ಲಿ. ಹೇಳಿ ಅಲ್ಲ, ಸರಿ ಹೇಳಿದ್ರಿ ನೀವು. ಹೊಟ್ಟೆ ಪಕ್ಷದ ರಂಗಸ್ವಾಮಿ ಅವ್ರದ್ದು ಕರೆಕ್ಟ್ ಉದಾಹರಣೆ ಕೊಟ್ರಿ. ಬಟ್ ಏನಂದ್ರೆ ಅವ್ರು ಗೆಲ್ತಿರ್ಲಿಲ್ಲ, ಇಲ್ಲಿ ಗೆದ್ದು ಬಂದವ್ರು ಇವರು. ಒಂದ್ ನಿಮಿಷ, ದುರ್ಬಲ ಹೈಕಮಾಂಡ್ ಇತ್ತು. ದುರ್ಬಲ ಹೈಕಮಾಂಡ್ಗೆನೆ ನನ್ನ ಇದನ್ನ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಡಿಕ್ಟೇಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಭಾರತ್ ಜೋಡ ಆದ ನಂತರ ಒಳಗಡೆ ಇರ್ತಕ್ಕಂತ ಆಂತರಿಕ ಬೇಗುದಿ ಕಾಂಗ್ರೆಸ್ ಒಳಗಡೆ, ಒಂದ್ ಕಡೆ DK ಶಿವಕುಮಾರ್ ಅವ್ರನ್ನ ಸಮಾಲಿಸ್ಬೇಕು ಹೈಕಮಾಂಡ್, ಒಂದ್ ಕಡೆ ಸಿದ್ದರಾಮಯ್ಯನವ್ರು ಸಮಾಲಿಸ್ಬೇಕು. ಒಂದು ಟೆಸ್ಟ್ ಡೋಸ್ ಹೇಗೆಲ್ಲ ಹೈಕಮಾಂಡ್ ಇರಬಹುದು. ಬಹುಶಃ ನಾನು ಹೇಳ್ತಕ್ಕಂಥದ್ದು ಇಡೀ ಎಕ್ಸೈಸ್ ಇದೆಲ್ಲ, ಎಂಟೈರ್ ಎಕ್ಸೈಸ್ ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಳಗಡೆ ನಡೀತಾ ಇರ್ತಕ್ಕಂಥ ಆಂತರಿಕ, ಇನ್ಯಾವ್ದು ಅಲ್ವೇ ಇಲ್ಲ.
ನಾ ಹೇಳ್ತೀನಿ, ಚುನಾವಣಾ ರಾಜಕಾರಣದೊಳಗಡೆ ಹೋಗ್ಬೇಕಾದ್ರೆ ಒಂದು ದಿನ ನಂದೇ ಸಾಮರ್ಥ್ಯ, ನನ್ ಶಕ್ತಿ ಅಂತ ಹೇಳ್ತಕ್ಕಂಥದ್ದು, ಇನ್ನೊಂದಲ್ಲೇ ನಮ್ಮ ಹೈಕಮಾಂಡ್ ಹೇಳ್ದಂಗ್ ಮಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು. ಅವ್ರದೇ ಕಳೆದ 3 ತಿಂಗಳೊಳಗಡೆ ಅವ್ರದ್ದು ಪ್ರತಿಯೊಂದು ಹೇಳಿಕೆವನ್ನ ನೀವು ನೋಡ್ತಾ ಬನ್ನಿ, ಒಂದಕ್ಕೆ ಕಾಂಟ್ರಡಿಕ್ಟರಿ ಯಾವ ತರ ಇದೆ. ನಾನ್ ಹೇಳಕ್ ಕೊಟ್ಟಿರ್ತಕ್ಕಂಥದ್ದು ಇಟ್ಸ್ ಪ್ಯೂರ್ಲಿ ಒಳಗಡೆ ಇರ್ತಕ್ಕಂಥ ಆಂತರಿಕ ಬೇಗುದಿ ಇದೆ, ಆಂತರಿಕ ಬೇಗುದಿ. ತಾನು ಮಾಡಿರ್ತಕ್ಕಂಥ ಏನು ಅಕೃತ್ಯ ಇದೆ, ಅಕೃತ್ಯಕ್ಕೆ ಬಹುಶಃ ಜನ ಮತ್ತೆ ನನಗೆ ನಂಬಿಕೆ ಇದೆ, ದಲಿತ ಸಮಾಜದವರು ಇವತ್ತು ಶಕ್ತಿ ಇದ್ದಾರೆ, ಅವ್ರಿಗೆ ಬಲ ಬಂದಿದೆ, ಅವ್ರಿಗೆ ಈ ತರದ ಪಾಠ ಕಲಿಸ್ತಕ್ಕಂಥ ಒಂದು ಸಾಮರ್ಥ್ಯನು ಇವತ್ತಿನ ದಲಿತ ಸಮಾಜಕ್ಕಿದೆ. ಬಹುಶಃ ಅದರ ಭಯ ಕಾಡ್ತಾ ಇರ್ಬೋದು ಅವ್ರಿಗೆ. ಮಾಡಿರ್ತಕ್ಕಂಥ ಮಹೇಶ್ ಅವರೇ ನನಗೊಂದು ಪ್ರಶ್ನೆ ಏನ್ ಕಾಡ್ತಿದೆ ಅಂದ್ರೆ, ಬ್ರೇಕ್ ಆದ್ಮೇಲೆ ನಿಮ್ ಎಲ್ಲರ ಹತ್ರ ಇದ್ರ ಬಗ್ಗೆ ಉತ್ತರ ತಗೋತೀನಿ. ಪ್ರಶ್ನೆ ಏನಪ್ಪ ಕಾಡ್ತಿರೋದು ಅಂದ್ರೆ, ಇವಾಗ ಸಿದ್ದರಾಮಯ್ಯನವ್ರ ಬಗ್ಗೆ ಹೈಕಮಾಂಡ್ ತೋರಿಸ್ತಿರೋಂಥ ಕಾಳಜಿ, ಮುತುವರ್ಜಿ, ಅವರ ರಾಜಕೀಯ ಭವಿಷ್ಯ, ಗೆಲುವಿನ ಬಗ್ಗೆ ಅವ್ರು ತೋರಿಸ್ತಿರೋಂಥ ಒಂದು ಕೇರ್. CM ರೇಸಲ್ಲೂ ಸಿದ್ದರಾಮಯ್ಯನವ್ರ ಪರನೇ ಇರ್ತಾರ ಹೈಕಮಾಂಡ್ ಅವರು, ಅಲ್ಲಿ ಬರ್ತಲ್ಲ ಅವಾಗ ಹೆಂಗೆ ಅಂತ, ಅದು ಒಂದು ಭಾಗ. ಇನ್ನೊಂದು, ಆನ್ ಪೇಪರ್ ಚೆನ್ನಾಗಿ ಕಾಣ್ತಿರೋದು, ಆನ್ ಗ್ರೌಂಡ್ ಯಾಕೆ ಚೆನ್ನಾಗಿ ಕಾಣ್ತಿಲ್ಲ ಅಂತ.